ಈಗ ನಾವು ಯೂನಿಟ್ 4 ಡಿಫರೆನ್ಷಿಯಲ್ ಕ್ಯಾಲ್ಕುಲಸ್ ಅಂಡ್ ಅಪ್ಲಿಕೇಶನ್ ಬಗ್ಗೆ ನಾವು ತಿಳ್ಕೊಳ್ಳೋಣ. ಡಿಫರೆನ್ಷಿಯಲ್ ಕ್ಯಾಲ್ಕುಲಸನ್ನು ನಾವು ಇಂಜಿನಿಯರಿಂಗ್ ಫೀಲ್ಡ್ ಆಫ್ ಫಿಸಿಕ್ಸ್ ಮತ್ತು ಮೆಡಿಕಲ್ ಸೈನ್ಸಲ್ಲಿ ನಾವು ಇದನ್ನು ಉಪಯೋಗಿಸ್ತೀವಿ. ಡಿಫ್ರೆನ್ಸಿಯೇಷನಲ್ಲಿ ಇಂಟ್ರೊಡಕ್ಷನ್ ಟು ಲಿಮಿಟ್ಸ್ ಅಂತ ಫಸ್ಟ್ ಪಾರ್ಟನ್ನು ಕಲಿಯೋಣ. ವಾಟ್ ಇಸ್ ದ ಲಿಮಿಟ್ ಅಂದರೆ ದಿ ಕಾನ್ಸೆಪ್ಟ್ ಆಫ್ ಲಿಮಿಟ್ ಡಿಸ್ಕ್ರೈಬ್ಸ್ ದಿ ವ್ಯಾಲ್ಯೂ that a function approaches as the input approaches some value. Limits are essential to calculus. Limit extends to a f of x equal to L. So this means as x gets closer and closer to a, the function f of x gets closer and closer to the value L. And introduction to limits ಅಲ್ಲಿ ಸ್ಟ್ಯಾಂಡರ್ಡ್ ಲಿಮಿಟ್ ಬಗ್ಗೆ ತಿಳ್ಕೊತೀವಿ ನಾವು. ಸಮ್ ಫಂಡಮೆಂಟಲ್ ಲಿಮಿಟ್ಸ್ ಟು ರಿಮೆಂಬರ್. ಈ ಒಂದು ಫಾರ್ಮುಲಾಸು ನಮಗೆ ರಿಮೆಂಬರಿಂಗ್ ಇರಬೇಕು ಲಿಮಿಟ್ಸನ್ನು ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ. ಲಿಮಿಟ್ ಎಕ್ಸ್ಟೆನ್ಸ್ ಟು ಎ ಎಕ್ಸ್ ಪವರ್ ಎನ್ ಮೈನಸ್ ಎ ಪವರ್ ಎನ್ ಡಿವೈಡ್ ಬೈ ಎಕ್ಸ್ ಮೈನಸ್ ಎ ಇಸ್ ಈಕ್ವಲ್ ಟು ಎನ್ ಇಂಟು ಎ ಪವರ್ ಎನ್ ಮೈನಸ್ 1. ನಾವು ಫಸ್ಟ್ ಫಾರ್ಮುಲಾಸನ್ನು ನೋಡ್ಬೋದು ನಾವು. ಅದೇ ಥರ ಲಿಮಿಟ್ ಟೀಟಾ ಟೆನ್ಸ್ ಟು 0 ಸೈನ್ ಟೀಟಾ ಬೈ ಟೀಟಾ ಇಸ್ ಈಕ್ವಲ್ ಟು 1. ಸೊ ಟ್ರಿಗ್ನೋಮೆಟ್ರಿಕ್ ಲಿಮಿಟ್ ಇದು. ಆ್ಯಂಡ್ ಎಕ್ಸ್ಪೋನೆನ್ಷಿಯಲ್ ಲಿಮಿಟ್ ಬಗ್ಗೆ ತಿಳ್ಕೊಬೇಕಂದ್ರೆ ಲಿಮಿಟ್ ಎಕ್ಸ್ಟೆನ್ಸ್ ಟು 0 ಇ ಪವರ್ ಎಕ್ಸ್ ಮೈನಸ್ 1 ಡಿವೈಡ್ ಬೈ ಎಕ್ಸ್ ಇಸ್ ಈಕ್ವಲ್ ಟು 1. ಆ್ಯಂಡ್ ಲಾಗರಿಥಮಿಕ್ ಲಿಮಿಟ್ಸನ್ನು ನಾವು ನೋಡ್ಬೋದು. ಸೊ ಲಿಮಿಟ್ ಎಕ್ಸ್ಟೆನ್ಸ್ ಟು 0 ಎ ಪವರ್ ಎಕ್ಸ್ ಮೈನಸ್ 1 ಡಿವೈಡ್ ಬೈ ಎಕ್ಸ್. ಸೊ ಲಾಗ್ ಎ ಅಂತ ಕರಿತೀವಿ, ಬೇಸ್ ಇ ಆಗಿರುತ್ತೆ. ಆ್ಯಂಡ್ ವಾಟ್ ಈಸ್ ದ ಡಿಫ್ರೆನ್ಸಿಯೇಷನ್? ಡಿಫ್ರೆನ್ಸಿಯೇಷನ್ ಅಂದರೆ ಏನು ಅಂತ ನಾವೀಗ ತಿಳ್ಕೊಳ್ಳೋಣ. ಸೊ ಡಿಫ್ರೆನ್ಸಿಯೇಷನ್ ಈಸ್ ದಿ ಪ್ರೊಸೆಸ್ ಫೈಂಡಿಂಗ್ ದಿ ಡೆರಿವೇಟಿವ್ ಆಫ್ ಎ ಫಂಕ್ಷನ್. The derivative represents the instantaneous rate of change of the functions. So, geometrically, the derivative of a function at a point is the slope of the tangent line to the graph of the function at that point. It is denoted by f dash x or dy by dx. Slope ಅನ್ನು ನಾವು ಡಿನೋಟ್ ಮಾಡೋದು f dash x ಅಂತಾದ್ರೂ ಕರಿಬೋದು, dy by dx ಅಂತ ಕರಿಬೋದು. This is a slope. Next, the formula of definition of the derivative is f dash x is equal to limit x tends to 0 f of x plus h minus f of x by h. It is the find the derivative of the given function by using the first principle method. ಈ ಒಂದು ಫಾರ್ಮುಲಾನ ಯೂಸ್ ಮಾಡಿಕೊಂಡು ನಾವು ಡೆರಿವೇಟಿವ್ನ ಕಂಡುಹಿಡಿತೀವಿ. ಅದು ಫಸ್ಟ್ ಪ್ರಿನ್ಸಿಪಲ್ ಮೆಥಡ್ ಅಂತ ಕರಿತೀವಿ ಈ ಫಾರ್ಮುಲಾಗೆ. ನೆಕ್ಸ್ಟ್, ರೂಲ್ಸ್ ಆಫ್ ಡಿಫ್ರೆನ್ಸಿಯೇಷನ್ನು. ಲೆಟ್ ಯು ಆ್ಯಂಡ್ ಯು ವಿ ಬಿ ದಿ ಫಂಕ್ಷನ್ ಆಫ್ ಎಕ್ಸ್. ದಿ ಸಮ್ ಆ್ಯಂಡ್ ಡಿಫರೆನ್ಸ್ ರೂಲ್ಸ್ ನೋಡ್ಬೋದು. Derivative of u plus or minus v is equal to derivative of u plus or minus derivative of v. This is some rule. And product rule ನೋಡ್ಬೋದು ನಾವು. Derivative of uv is equal to u into derivative of v plus v into derivative of u. That is product rule. And quotient rule, derivative of u by v. ಸೊ ಇಲ್ಲಿ ಡಿನಾಮಿನೇಟರ್ ವಿ ಸ್ಕ್ವೇರ್ ಇಡ್ತೀವಿ. v into derivative of u minus u into derivative of v. ಈ ಮೂರು ಇಂಪಾರ್ಟೆಂಟ್ ಫಾರ್ಮುಲಾಸ್. ನೆಕ್ಸ್ಟು ಚೈನ್ ರೂಲ್ ಬಗ್ಗೆ ನಾವು ತಿಳ್ಕೊತೀವಿ. ಚೈನ್ ರೂಲ್ ಯೂಸ್ ಟು ಡಿಫರೆನ್ಸ್ ಕಾಂಪೋಸಿಟ್ ಫಂಕ್ಷನ್ಸ್. ಇಫ್ y ಈಕ್ವಲ್ಸ್ ಎಫ್ ಆಫ್ ಯು ಇರುತ್ತೆ, ಯು ಈಕ್ವಲ್ಸ್ ಜಿ ಆಫ್ ಎಕ್ಸ್ ಇರುತ್ತೆ, ದೆನ್ ಡಿ ವೈ ಬೈ ಡಿ ಎಕ್ಸ್ ಈಸ್ ಈಕ್ವಲ್ ಟು ಡಿ ವೈ ಬೈ ಡಿ ಯು ಇಂಟು ಡಿ ಯು ಬೈ ಡಿ ಎಕ್ಸ್ ಅಂತ ಕರಿತೀವಿ. ಸೊ ದಿಸ್ ಈಸ್ ಕಾಲ್ಡ್ ಎ ಚೈನ್ ರೂಲ್, ಇಸ್ ಎನ್ ಇಂಪಾರ್ಟೆಂಟ್ ಫಂಕ್ಷನ್. ಸೊ ಫೈಂಡ್ ದಿ ಡೆರಿವೇಟಿವ್ ಆಫ್ y ಈಕ್ವಲ್ಸ್ ಸೈನ್ ಆಫ್ ಎಕ್ಸ್ ಸ್ಕ್ವಾರ್ ಅಂತ, ಸೈನ್ ಎಫ್ ಆಫ್ ಎಕ್ಸ್ ಅಂತ ಕರಿತೀವಿ. ಸೊ ಲೆಟ್ ಯು ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವಾರ್, ದೆನ್ y ಈಸ್ ಈಕ್ವಲ್ ಟು ಸೈನ್ ಯು, ಡಿ ಯು ಬೈ dy by du is equal to cos u ಅಂತ ಕರಿತೀವಿ. and du by dx is equal to 2x ಅಂತ ಕರಿತೀವಿ. ಸೊ dy by dx is equal to cos u into 2x. so is equal to cos of x square into 2x into cos of x square. ನೆಕ್ಸ್ಟ್ ಸಮ್ ಸ್ಟ್ಯಾಂಡರ್ಡ್ ಡೆರಿವೇಟಿವ್ ಆಫ್ ದಿ ಫಂಕ್ಷನ್ಸ್ ಅನ್ನು ನೋಡ್ಬೋದು ನಾವು. ಸೊ ಫಂಕ್ಷನ್ಸ್ ಎಫ್ ಆಫ್ ಎಕ್ಸ್, ಡೆರಿವೇಟಿವ್ ಆಫ್ ಎಫ್ ಡ್ಯಾಶ್ ಎಕ್ಸ್ ಒಂದ್ಸರಿ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಎಫ್ ಡ್ಯಾಶ್ ಎಕ್ಸ್ ಅಂತ ಕರಿತೀವಿ. ಸೊ ಡೆರಿವೇಟಿವ್ ಆಫ್ ಕಾನ್ಸ್ಟೆಂಟ್ ಫಂಕ್ಷನ್ ಈಸ್ 0 ಇರುತ್ತೆ. ಆ್ಯಂಡ್ ಡೆರಿವೇಟಿವ್ ಆಫ್ ಎಕ್ಸ್ ಪವರ್ ಎನ್, ಇದನ್ನು ನಾವು ಈಗಾದರೂ ಬರಿಬೋದು, ಎಫ್ ಆಫ್ ಎಕ್ಸ್ ಅಂತಾದರೂ ಈ ವ್ಯಾಲ್ಯೂ ಕರಿಬೋದು. ಇಲ್ಲಿ ವೈ ಈಕ್ವಲ್ಸ್ ಅಂತಲೂ ಕರಿಬೋದು ನಾವು. ಇದನ್ನು ನಾವು ಡಿ ವೈ ಬೈ ಡಿ ಎಕ್ಸ್ ಈಕ್ವಲ್ಸ್ ಅಂತಲೂ ಕರಿಬೋದು. ಸೊ ವೈ ಈಕ್ವಲ್ಸ್ ಕಾನ್ಸ್ಟೆಂಟ್ ಫಂಕ್ಷನ್ ಆದರೆ ಡಿ ವೈ ಬೈ ಡಿ ಎಕ್ಸ್ ಈಕ್ವಲ್ ಟು 0. ಸೊ ಅದನ್ನು ಎಫ್ ಡ್ಯಾಶ್ ಎಸ್ಲು ಕರಿತೀವಿ, ನಾವು ಡಿ ವೈ ಬೈ ಡಿ ಎಕ್ಸ್ ಅಂತಲೂ ಕರಿತೀವಿ. ಡೆರಿವೇಟಿವ್ ಆಫ್ ಎಕ್ಸ್ ಪವರ್ ಎನ್, ಎನ್ ಇಂಟು ಎಕ್ಸ್ ಪವರ್ ಎನ್ ಮೈನಸ್ 1. ಡೆರಿವೇಟಿವ್ ಆಫ್ ಇ ಪವರ್ ಎಕ್ಸ್, ಇ ಪವರ್ ಎಕ್ಸ್. ಡೆರಿವೇಟಿವ್ ಆಫ್ ಎ ಪವರ್ ಎಕ್ಸ್ ಲಾಗ್ ಎ. ಡೆರಿವೇಟಿವ್ ಆಫ್ ಲಾಗ್ ಎಕ್ಸ್ 1 ಬೈ ಎಕ್ಸ್. ಡೆರಿವೇಟಿವ್ ಆಫ್ ಸೈನ್ ಎಕ್ಸ್ ಕಾಸ್ ಎಕ್ಸ್. ಡೆರಿವೇಟಿವ್ ಆಫ್ ಕಾಸ್ ಎಕ್ಸ್ ಮೈನಸ್ ಸೈನ್ ಎಕ್ಸ್. ಡೆರಿವೇಟಿವ್ ಆಫ್ ಟ್ಯಾನ್ ಎಕ್ಸ್ ಸೀಕೆಂಟ್ ಸ್ಕ್ವೇರ್ ಎಕ್ಸ್. ಈ ಫಾರ್ಮುಲಾಸ್ ಎಲ್ಲ ಮೆಮ್ರಿ ಇಟ್ಕೋಬೇಕು. ರೀಡ್ ಮಾಡಬೇಕಾದ್ರೆ ಡೆರಿವೇಟಿವ್ ಅಂತಲೇ ರೀಡ್ ಮಾಡಬೇಕು. ಈಗ ಡೆರಿವೇಟಿವ್ ಆಫ್ ಕಾಟ್ ಎಕ್ಸ್ ಮೈನಸ್ ಕೊಸಿಕೆಂಟ್ ಸ್ಕ್ವೇರ್ ಎಕ್ಸ್. ಡೆರಿವೇಟಿವ್ ಆಫ್ ಸೀಕೆಂಟ್ ಎಕ್ಸ್ ಇಂಟು ಟ್ಯಾನ್ ಎಕ್ಸ್. ಡೆರಿವೇಟಿವ್ ಆಫ್ ಕೊಸಿಕೆಂಟ್ ಎಕ್ಸ್ ಮೈನಸ್ ಕೊಸಿಕೆಂಟ್ ಎಕ್ಸ್ ಇಂಟು ಕಾಟ್ ಎಕ್ಸ್. ಡೆರಿವೇಟಿವ್ ಆಫ್ ಸೈನ್ ಇನ್ವರ್ಸ್ ಎಕ್ಸ್ 1 ಬೈ ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್. ಡೆರಿವೇಟಿವ್ ಆಫ್ ಕಾಸ್ ಇನ್ವರ್ಸ್ ಎಕ್ಸ್
minus 1 by root of 1 minus x square, derivative of tan inverse x 1 by 1 plus x square, derivative of cot inverse x minus 1 by 1 plus x square, derivative of secant inverse x 1 by x into root of x square minus 1. So next special method of differentiation ನಾವು ನೋಡ್ಬೋದು. So you logarithmic differentiation. What is the logarithmic differentiation? The power is in x function ಇರುತ್ತೆ. So x power of x ಇರ್ಬೋದು, sin x power of x ಇರ್ಬೋದು. These are commonly used in logarithmic functions. Take natural logarithm on both side. ಅವಾಗ log y is equal to log g of x and log f of x ಅಂತ ಕರಿತೀವಿ. So differentiate on both the side with respect to x, solve dy by dx. ಈ ಒಂದು ಮೆಥಡ್ಸನ್ನು ಯೂಸ್ ಮಾಡ್ತೀವಿ ನಾವು. ನೆಕ್ಸ್ಟ್ ಪ್ಯಾರಾಮೆಟ್ರಿಕ್ ಫಂಕ್ಷನ್ಸ್ ಅಂದರೆ ಟೀಟಾ ಆ್ಯಂಡ್ ಟಿ ಆರ್ ದಿ ಪ್ಯಾರಾಮೀಟರ್ಸು. ನಮಗೆ ಪ್ಯಾರಾಮೆಟ್ರಿಕ್ ಫಂಕ್ಷನ್ಸಲ್ಲಿ ನಾವೇನು ಓದ್ತೀವಿ ಅಂದರೆ, ಸೊ ಪ್ಯಾರಾಮೀಟರಲ್ಲಿ ಟೀಟಾ ಆ್ಯಂಡ್ ಟಿ ಆರ್ ದಿ ಪ್ಯಾರಾಮೆಟ್ರಿಕ್ ಫಂಕ್ಷನ್ಸ್. ಯಾವುದೇ ಒಂದು ಫಂಕ್ಷನಲ್ಲಿ ಟೀಟಾ ಮತ್ತು ಟಿನನ್ನೇ ನಾವು ಡಿಫೈನ್ ಮಾಡ್ತೀವಿ. ಸೊ ಎಕ್ಸ್ ಈಕ್ವಲ್ಸ್ ಎಫ್ ಆಫ್ ಟಿ, ವೈ ಈಕ್ವಲ್ಸ್ ಜಿ ಆಫ್ ಟಿ, ಅಥವಾ ಎಕ್ಸ್ ಈಕ್ವಲ್ಸ್ ಎಫ್ ಆಫ್ ಟೀಟಾ, y equals g of theta ಅಂತ ಡಿಫೈನ್ ಮಾಡ್ತೀವಿ. ಸೊ dy by dx is equal to dy by dt, dx by dt. This is ಒಂದು ಎಕ್ಸಾಂಪಲ್ ಆಫ್ ದಿ ಪ್ಯಾರಾಮೆಟ್ರಿಕ್ ಫಂಕ್ಷನ್ಸ್. ಇನ್ನು ಅಪ್ಲಿಕೇಶನ್ಸ್ ಆಫ್ ಡೆರಿವೇಟಿವ್ ಅಲ್ಲಿ ನಾವೇನು ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದರೆ, ಸೊ ಜಾಮೆಟ್ರಿಕಲ್ ಅಪ್ಲಿಕೇಶನ್ಸ್ ಇರುತ್ತೆ. ಒಂದು ಕರ್ವನ್ನು y ಈಕ್ವಲ್ಸ್ ಎಫ್ ಆಫ್ ಎಕ್ಸ್ ಅಂತ ಕೊಡ್ತೀವಿ, ಒಂದು ಪಾಯಿಂಟ್ ಕೊಟ್ಟಿರ್ತೀವಿ. ಫೈಂಡ್ ದಿ ಸ್ಲೋಪ್ ಆಫ್ ದಿ ಟ್ಯಾಂಜೆಂಟ್ m is equal to dy by dx. ಈಕ್ವೇಷನ್ ಆಫ್ ದಿ ಟ್ಯಾಂಜೆಂಟ್ ಫಾರ್ಮುಲಾ ಇರುತ್ತೆ y minus y1 equals m into x minus x1. And slope of normal ಬಂದು dy by dx equals minus 1 by m or m equals minus 1 by m ಅಂತ ಕರಿತೀವಿ. ಈಕ್ವೇಷನ್ ಆಫ್ ನಾರ್ಮಲ್ y minus y1 equals minus 1 by m ಅಂತ ಈ ಥರ ಅನ್ನೋದು ಕರಿಬೋದು. ಆ ಫಾರ್ಮುಲಾನ ಇನ್ನೊಂದು ಫಾರ್ಮುಲಾ ಬರೀಬೋದು, y minus y1 equals minus 1 by m into x minus x1. ಈ ಫಾರ್ಮುಲಾನ ಯೂಸ್ ಮಾಡ್ಬೋದು. ಸೊ ದಿಸ್ ಈಸ್ ದಿ ಈಕ್ವೇಷನ್ ಆಫ್ ದಿ ನಾರ್ಮಲ್. ಆ್ಯಂಡ್ ಫಿಸಿಕಲ್ ಅಪ್ಲಿಕೇಶನ್ ಬಂದು, ಸೊ s is the distance or displacement of the particle in time t seconds ಅಲ್ಲಿ. ದಿ ವೆಲಾಸಿಟಿ ಕ್ಯಾಲ್ಕುಲೇಟ್ ಮಾಡ್ತೀವಿ ds by dt, acceleration ಕ್ಯಾಲ್ಕುಲೇಟ್ ಮಾಡ್ತೀವಿ dv by dt. ರೇಟ್ ಆಫ್ ಚೇಂಜ್ ಆಫ್ ವೆಲಾಸಿಟಿ is called acceleration, ರೇಟ್ ಆಫ್ ಚೇಂಜ್ ಆಫ್ ಡಿಸ್ಪ್ಲೇಸ್ಮೆಂಟ್ is called velocity. ಸೊ ಎಕ್ಸಲರೇಷನನ್ನು a ಇಂದ ಡಿನೋಟ್ ಮಾಡ್ತೀವಿ, ವೆಲಾಸಿಟಿನ v ಇಂದ ಡಿನೋಟ್ ಮಾಡ್ತೀವಿ. ನೆಕ್ಸ್ಟ್ ಮ್ಯಾಕ್ಸಿಮಮ್ ಆ್ಯಂಡ್ ಮಿನಿಮಮ್ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ. ಫೈಂಡಿಂಗ್ ಮ್ಯಾಕ್ಸಿಮಮ್ ಆ್ಯಂಡ್ ಮಿನಿಮಮ್ ವ್ಯಾಲ್ಯೂ ಆಫ್ ದಿ ಗಿವನ್ ಫಂಕ್ಷನ್. Derivatives used to find the maximum and minimum value of the functions. ಇದಕ್ಕೊಂದು ಪ್ರೊಸೀಜರ್ ಇರುತ್ತೆ. ಫಾಲೋಯಿಂಗ್ ಮೆಥಡ್ಸ್ ಆರ್ ಯೂಸ್ ಟು ಫೈಂಡ್ ಆರ್ ಡಿಟರ್ಮೈನ್ ದಿ ಮ್ಯಾಕ್ಸಿಮಮ್ ಆರ್ ಮಿನಿಮಮ್ ವ್ಯಾಲ್ಯೂ ಆಫ್ ದಿ ಫೈಂಡ್. ಸೊ ಫಸ್ಟ್ ಮೆಥಡ್ ಬಂದು ದಿ ಫಸ್ಟ್ ಡೆರಿವೇಟಿವ್ dy by dx ಕ್ಯಾಲ್ಕುಲೇಟ್ ಮಾಡಬೇಕು. ಸೆಟ್ dy by dx is equal to 0 ಮಾಡಿ ಟು ಫೈಂಡ್ ದಿ ವ್ಯಾಲ್ಯೂ ಆಫ್ ಎಕ್ಸ್. ದಿ ಎಕ್ಸ್ ಪಾಯಿಂಟನ್ನು, ಕ್ರಿಟಿಕಲ್ ಪಾಯಿಂಟ್ಸನ್ನು ಕ್ಯಾಲ್ಕುಲೇಟ್ ಮಾಡ್ತೀವಿ. ಆ್ಯಂಡ್ ಫೈಂಡ್ ಸೆಕೆಂಡ್ ಡೆರಿವೇಟಿವ್ಸ್. ಇಫ್ ಸೆಕೆಂಡ್ ಡೆರಿವೇಟಿವ್ ಈಸ್ ಲೆಸ್ ದೆನ್ 0, it is a local maximum. Function is local maximum, and d square y by dx square is greater than 0 ಇದ್ರೆ, so function is the local minimum at that point ಅಂತ ನಾವು ಕರಿತೀವಿ. ನೆಕ್ಸ್ಟ್ ಪ್ರೀವಿಯಸ್ ಇಯರ್ ಎಕ್ಸಾಮ್ ಕೊಟ್ಟಿರ್ತಕ್ಕಂಥ ಕ್ವಶನ್ಸ್ ನೋಡ್ಬೋದು ನಾವು. ಸೊ ಇವಾಗ ನಾವು DCET 2025 ಅಲ್ಲಿರೋ ಒಂದು ಕ್ವಶನ್ಗೆ ಹೋಗ್ತಿದ್ದೀವಿ. ಸೊ ಲಿಮಿಟ್ ಎಕ್ಸ್ಟೆನ್ಸ್ ಟು 2 x power 5 minus 32 divided by x minus 2 ಇರುತ್ತೆ. ಸೊ ಇದನ್ನು ನಮಗೆ ಫಾರ್ಮುಲಾದಲ್ಲಿ x power n minus a power n divided by x minus a, ಲಿಮಿಟ್ ಎಕ್ಸ್ಟೆನ್ಸ್ ಟು a ಇರುತ್ತೆ. ಇಲ್ಲೊಂದು ಫಾರ್ಮುಲಾ ಇರುತ್ತೆ, n ಇಂಟು a power n minus 1. ಈ ಫಾರ್ಮುಲಾನ ಯೂಸ್ ಮಾಡ್ತೀವಿ. ಲಿಮಿಟ್ ಎಕ್ಸ್ಟೆನ್ಸ್ ಟು 2, ಸೊ x power 5 minus 2 power 5 divided by x minus 2 is equal to n ಅಂದರೆ 5, a ಅಂದರೆ 2, n ಅಂದರೆ 5 minus 1. ಸೊ ನಮ್ಗೇನು ಬರುತ್ತೆ 5 2 power 4. ಸೊ 2 power 4 ಅಂದರೆ 2 2s are 4, 4 2s are 8, 8 2s are 16, 16 5s are 80 ಬರುತ್ತೆ. 16 5s are 80, ಆನ್ಸರ್ ಬಂದು 80 ಕರೆಕ್ಟ್ ಆಗಿರುತ್ತೆ. ನಂತರ DCET 2024 ನೋಡ್ಬೋದು ನಾವು. ಸೊ y equals 5e power of x minus log x plus 3x square, ದೆನ್ ಫೈಂಡ್ dy by dx ಅಂತ ಕೇಳ್ತೀವಿ. ನಾವು ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಕರಿತೀವಿ. ಸೊ dy by dx ಈಕ್ವಲ್ಸ್ ನೋಡ್ಬೋದು 5ಗೆ 5, ಡೆರಿವೇಟಿವ್ ಆಫ್ e power x ಅಂದರೆ e power x ಮೈನಸ್ ಡೆರಿವೇಟಿವ್ ಆಫ್ log x 1 by x ಪ್ಲಸ್ 3 ಆಗಿ ಇಟ್ಕೊತೀವಿ. ಡೆರಿವೇಟಿವ್ ಆಫ್ x ಸ್ಕ್ವೇರ್ 2x ಆಗುತ್ತೆ. ಸೊ 5e power of x ಮೈನಸ್ 1 by x ಪ್ಲಸ್ 3 2s are 6x. ಸೊ ನಮಗೆ ಆಪ್ಷನ್ ಎ ನೋಡಿ, 5e power of x ಮೈನಸ್ 1 by x 6x ಇರುತ್ತೆ. ಆಪ್ಷನ್ ಎ ಈಸ್ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ DCET 2023 ನಲ್ಲಿ ನೋಡ್ಬೋದು, ಡೆರಿವೇಟಿವ್ ಆಫ್ x ಸ್ಕ್ವೇರ್ ಸೈನ್ ಎಕ್ಸ್
ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತ. ಇಲ್ಲಿ ಎಕ್ಸ್ ಸ್ಕ್ವೇರ್ ಇಂಟು ಸೈನ್ ಎಕ್ಸ್ ಇದೆ, ಪ್ರಾಡಕ್ಟ್ ರೂಲ್ ಅಂತ ಕರಿತೀವಿ ನಾವು. ಸೊ ವೈ ಈಕ್ವಲ್ಸು ಎಕ್ಸ್ ಸ್ಕ್ವೇರ್ ಸೈನ್ ಎಕ್ಸ್ ಅಂತ ಕರಿತೀವಿ. ಇದು ಯು, ಇದು ವಿ ಆಗಿರುತ್ತೆ. ಪ್ರಾಡಕ್ಟ್ ರೂಲ್ ಮಾಡ್ತೀವಿ. ಸೊ ಡಿವೈ ಬೈ ಡಿ ಎಕ್ಸ್ ಈಕ್ವಲ್ಸ್ ಫಸ್ಟ್ ಟರ್ಮ್ ಆಗಿ ಇಟ್ಕೊತೀವಿ ಎಕ್ಸ್ ಸ್ಕ್ವೇರ್. ಡೆರಿವೇಟಿವ್ ಆಫ್ ಸೈನ್ ಎಕ್ಸ್ ಅಂದರೆ ಕಾಸ್ ಎಕ್ಸ್ ಬರುತ್ತೆ, ಪ್ಲಸ್ ಸೈನ್ ಎಕ್ಸ್ ಸೆಕೆಂಡ್ ಟರ್ಮ್ ಆಗಿ ಇಟ್ಕೊಳ್ತೀವಿ. ಡೆರಿವೇಟಿವ್ ಆಫ್ ಎಕ್ಸ್ ಸ್ಕ್ವೇರ್ ಅಂದರೆ 2x ಬರುತ್ತೆ. ಸೊ ದಿಸ್ ಈಸ್ ಎಕ್ಸ್ ಸ್ಕ್ವೇರ್ ಕಾಸ್ ಎಕ್ಸ್ ಪ್ಲಸ್ 2x sin x. ಸೊ ದಿಸ್ ಈಸ್ ಡಿವೈ ಬೈ ಡಿ ಎಕ್ಸ್. ಫಸ್ಟ್ ಟರ್ಮ್ ಆಗಿ ಇಡಬೇಕು ಡೆರಿವೇಟಿವ್ ಆಫ್ ಸೆಕೆಂಡ್ ಟರ್ಮ್, ಪ್ಲಸ್ ಸೆಕೆಂಡ್ ಟರ್ಮ್ ಆಗಿ ಇಡಬೇಕು ಡೆರಿವೇಟಿವ್ ಆಫ್ ಫಸ್ಟ್ ಟರ್ಮ್. ಯು ಇಂಟು ಡೆರಿವೇಟಿವ್ ಆಫ್ ವಿ ಪ್ಲಸ್ ವಿ ಇಂಟು ಡೆರಿವೇಟಿವ್ ಆಫ್ ಯು, ಹೆಂಗೆ ಬೇಕಾದರೂ ಹೇಳ್ಕೊಬೋದು. ಈಗ ಎಕ್ಸ್ ಸ್ಕ್ವೇರ್ ಕಾಸ್ ಎಕ್ಸ್ ಪ್ಲಸ್ 2x sin x ನೋಡ್ಬೋದು. ಆಪ್ಷನ್ ಸಿ ಅಲ್ಲಿ ಎಕ್ಸ್ ಸ್ಕ್ವೇರ್ ಕಾಸ್ ಎಕ್ಸ್ ಪ್ಲಸ್ 2x sin x ಆಪ್ಷನ್ ಕರೆಕ್ಟ್ ಆಗಿರುತ್ತೆ. ನೆಕ್ಸ್ಟು ಡಿ ಸಿ ಟಿ 2022 ಹೋಗ್ತೀವಿ. ಸೊ ವೈ ಇಸ್ ಈಕ್ವಲ್ ಟು ಸೈನ್ ಎಕ್ಸ್ ಡಿವೈಡ್ ಬೈ 1 ಪ್ಲಸ್ ಕಾಸ್ ಎಕ್ಸ್ ದೆನ್ ಡಿವೈ ಬೈ ಡಿ ಎಕ್ಸ್. ಇದೊಂದು ಕೋಶಂಟ್ ರೂಲ್ ಆಗಿರುತ್ತೆ. ಸೊ ಡಿವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು ಯು ಬೈ ವಿ ಅಂತ ಕರಿತೀವಿ ಇದನ್ನು. ಯು ಬೈ ವಿ ಫಾರ್ಮುಲಾ ನಮಗೆ ಗೊತ್ತಿರುತ್ತೆ. ವಿ ಸ್ಕ್ವೇರ್ ಇಂಟು ವಿ ಡಿ ಯು ಬೈ ಡಿ ಎಕ್ಸ್ ಮೈನಸ್ ಯು ಇಂಟು ಡಿ ವಿ ಬೈ ಡಿ ಎಕ್ಸ್. ಈ ಫಾರ್ಮುಲಾದಲ್ಲಿ ತುಂಬ್ತೀವಿ. ಡಿವೈ ಬೈ ಡಿ ಎಕ್ಸ್ ಡಿನಾಮಿನೇಟರ್ನ ಸ್ಕ್ವೇರ್ ಮಾಡಿಬಿಡ್ತೀವಿ. ಸೊ 1 ಪ್ಲಸ್ ಕಾಸ್ ಎಕ್ಸ್ ಹೋಲ್ ಸ್ಕ್ವೇರ್ ಅಂತ. ಇಲ್ಲಿ 1 ಪ್ಲಸ್ ಕಾಸ್ ಎಕ್ಸ್ ವಿ ಅಂದರೆ ಹಾಗೆ ಬರೀತೀವಿ. ಇನ್ನು ಡೆರಿವೇಟಿವ್ ಆಫ್ ಯು ಸೈನ್ ಎಕ್ಸ್ ಅಂದರೆ ಕಾಸ್ ಎಕ್ಸ್ ಬರುತ್ತೆ, ಮೈನಸ್ ಯು ಅಂದರೆ ಸೈನ್ ಎಕ್ಸ್ ಹಾಗೆ ಇರುತ್ತೆ. ಇನ್ನು ಡೆರಿವೇಟಿವ್ ಆಫ್ 1 ಪ್ಲಸ್ ಕಾಸ್ ಎಕ್ಸ್ ಬ್ರಾಕೆಟ್ ಹಾಕ್ತೀವಿ. ಇಲ್ಲಿ ಬ್ರಾಕೆಟ್ ಓಪನ್ ಮಾಡ್ತೀವಿ. ಈಗ ಡೆರಿವೇಟಿವ್ ಆಫ್ ಡಿನಾಮಿನೇಟರ್ 1 ಅಂದರೆ 0 ಬರುತ್ತೆ, ಮೈನಸ್ ಡೆರಿವೇಟಿವ್ ಆಫ್ ಕಾಸ್ ಎಕ್ಸ್ ಅಂದರೆ ಮೈನಸ್ ಸೈನ್ ಎಕ್ಸ್ ಆಗುತ್ತೆ, ಬರಿತೀವಿ. ಸೊ ಇಲ್ಲಿ ನಮಗೆ ನ್ಯೂಮರೇಟ್ರಲ್ಲಿ ಏನು ಬರುತ್ತೆ ನೋಡ್ತೀವಿ. 1 ಪ್ಲಸ್ ಕಾಸ್ ಎಕ್ಸ್ ಇಂಟು ಕಾಸ್ ಎಕ್ಸ್ ಕಾಸ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಸೈನ್ ಎಕ್ಸ್ ಇಂಟು ಸೈನ್ ಎಕ್ಸ್ ಸೈನ್ ಸ್ಕ್ವೇರ್ ಎಕ್ಸ್ ಡಿವೈಡ್ ಬೈ 1 ಪ್ಲಸ್ ಕಾಸ್ ಎಕ್ಸ್ ಹೋಲ್ ಸ್ಕ್ವೇರ್ ಇರುತ್ತೆ. ಇಲ್ಲಿ ನಮಗೆ ಸೈನ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಕಾಸ್ ಸ್ಕ್ವೇರ್ ಎಕ್ಸ್ 1 ಬರುತ್ತೆ. 1 ಪ್ಲಸ್ 1 2 1 ಪ್ಲಸ್ ಕಾಸ್ ಎಕ್ಸ್ ಹೋಲ್ ಸ್ಕ್ವೇರ್ ಬರುತ್ತೆ. ಆಗ 2 ಬೈ 1 ಪ್ಲಸ್ ಕಾಸ್ ಎಕ್ಸ್ ಹೋಲ್ ಸ್ಕ್ವೇರ್ ಆಪ್ಷನ್ ನೋಡ್ಬೋದು ನಾವು. ಸೊ ಮತ್ತೊಂದು ಸರಿ ನೋಡ್ಕೊಳ್ಳಿ. ಸೊ 1 ಪ್ಲಸ್ ಕಾಸ್ ಎಕ್ಸ್ ಹೋಲ್ ಸ್ಕ್ವೇರ್ ಡಿನಾಮಿನೇಟ್ರಲ್ಲಿರುತ್ತೆ. ಡಿನಾಮಿನೇಟರ್ ವಿ ಹಂಗೆ ಇಡ್ತೀವಿ. ಡೆರಿವೇಟಿವ್ ಆಫ್ ನ್ಯೂಮರೇಟರ್ ಸೈನ್ ಎಕ್ಸ್ ಅಂದರೆ ಕಾಸ್ ಎಕ್ಸ್ ಮೈನಸ್ ಸೈನ್ ಎಕ್ಸ್ ಹಂಗೆ ಇಟ್ಕೊತೀವಿ. ಡೆರಿವೇಟಿವ್ ಆಫ್ ಕಾಸ್ ಎಕ್ಸ್ 1 ಪ್ಲಸ್ ಕಾಸ್ ಎಕ್ಸ್ 1ಗೆ 1 ಅಂದರೆ 0, ಕಾಸ್ ಎಕ್ಸ್ ಅಂದರೆ ಮೈನಸ್ ಸೈನ್ ಎಕ್ಸ್ ಬರುತ್ತೆ. ಮೈನಸ್ ಇಂಟು ಮೈನಸ್ ಪ್ಲಸ್ ಸೈನ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಕಾಸ್ ಸ್ಕ್ವೇರ್ ಎಕ್ಸ್ 1 ಆಗಿಬಿಡುತ್ತೆ. 1 ಪ್ಲಸ್ 1 2 ಬರುತ್ತೆ. ಆ್ಯಕ್ಚುಲಿ ಇಲ್ಲಿ ಆಪ್ಷನ್ ನಾವು ನೋಡ್ಬೋದು. ಡಿನಾಮಿನೇಟ್ರಲ್ಲಿ 1 ಪ್ಲಸ್ ಕಾಸ್ ಹೋಲ್ ಸ್ಕ್ವೇರ್ ಎಕ್ಸ್ ಇರ್ಬೋದು. ಇಲ್ಲಿ ಕರೆಕ್ಷನ್ ಇರುತ್ತೆ. ಎರರ್ ಇದ್ದರೆ ನಮಗೆ ಗ್ರೇಸ್ ಮಾರ್ಕ್ಸ್ ಸಿಗುತ್ತೆ. ನೆಕ್ಸ್ಟ್ ಡಿ ಸಿ ಇ ಟಿ 2021 ಬರ್ತೀವಿ ನಾವು. ಡೆರಿವೇಟಿವ್ ಆಫ್ ಲಾಗ್ ಸೈನ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್, ಇದು ಚೈನ್ ರೂಲ್ ಬರುತ್ತೆ ನಮಗೆ. ಡೆರಿವೇಟಿವ್ ಆಫ್ ಲಾಗ್ ಎಕ್ಸ್ 1 ಬೈ ಎಕ್ಸು. ಈಗ ನಾವೇನು ಮಾಡ್ತೀವಿ, ಇದನ್ನು ವೈ ಈಸ್ ಈಕ್ವಲ್ ಟು ಲಾಗ್ ಸೈನ್ ಎಕ್ಸ್ ಅಂತ ಕರ್ಕೊತೀವಿ. ಡಿವೈ ಬೈ ಡಿ ಎಕ್ಸ್ ಈಕ್ವಲ್ ಟು ಡಿಫ್ರೆನ್ಷಿಯೇಟ್ ಮಾಡಿದ್ರೆ 1 ಬೈ ಸೈನ್ ಎಕ್ಸ್ ಆಗುತ್ತೆ. ಇದು ಚೈನ್ ರೂಲ್ ಆಗಿರೋದ್ರಿಂದ ಎಗೇನ್ ಡೆರಿವೇಟಿವ್ ಆಫ್ ಸೈನ್ ಎಕ್ಸ್ ಕಾಸ್ ಎಕ್ಸ್ ಬರುತ್ತೆ. ಕಾಸ್ ಎಕ್ಸ್ ಬೈ ಸೈನ್ ಎಕ್ಸ್ ಅಂದರೆ ಕಾಟ್ ಎಕ್ಸ್ ಬರುತ್ತೆ. ಆಪ್ಷನ್ ಬಿ ಆನ್ಸರ್ ಕರೆಕ್ಟ್ ಇರುತ್ತೆ. ನೆಕ್ಸ್ಟು ಡಿ ಸಿ ಇ ಟಿ 2020 ಬರ್ತೀವಿ. ಗಿವನ್ ವೈ ಇರುತ್ತೆ. ಫೈನ್ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಅಂದರೆ 2 ಸಾರಿ ಡಿಫ್ರೆನ್ಷಿಯೇಟ್ ಮಾಡಬೇಕು. ಡಬಲ್ ಟೈಮ್ ಡಿಫ್ರೆನ್ಷಿಯೇಟ್ ಮಾಡಬೇಕು. 1 ಸಾರಿ ಡಿಫ್ರೆನ್ಷಿಯೇಟ್ ಮಾಡ್ತೀವಿ. ಡಿವೈ ಬೈ ಡಿ ಎಕ್ಸು. ಡೆರಿವೇಟಿವ್ ಆಫ್ ಎಕ್ಸ್ ಪವರ್ 3 ಅಂದರೆ 3 ಇಂಟು ಎಕ್ಸ್ ಪವರ್ 3 ಮೈನಸ್ 1 ಅಂದರೆ 2 ಮೈನಸ್ 6 ಆಗಿರುತ್ತೆ. ಡೆರಿವೇಟಿವ್ ಆಫ್ ಎಕ್ಸ್ ಪವರ್ 2 ಎಕ್ಸು ಪ್ಲಸ್ ಡೆರಿವೇಟಿವ್ ಆಫ್ ಕಾನ್ಸ್ಟೆಂಟ್ ಫಂಕ್ಷನ್ 0. ಸೊ ಇಲ್ಲಿ 3x ಸ್ಕ್ವೇರ್ ಮೈನಸ್ 12x ಇರುತ್ತೆ. ಇದು ಡಿವೈ ಬೈ ಡಿ ಎಕ್ಸ್ ಆಗಿರುತ್ತೆ. ಈಗ ಹೆಂಗೆ ಡಿಫ್ರೆನ್ಷಿಯೇಟ್ ಮಾಡ್ತೀವಿ ನಾವು, ಎಗೇನ್ ಡಿಫ್ರೆನ್ಷಿಯೇಟ್ ಮಾಡ್ತೀವಿ ನಾವು ವಿತ್ ರೆಸ್ಪೆಕ್ಟ್ ಟು ಎಕ್ಸು. ನೋಡ್ಬೋದು ಎಗೇನ್ ಡೆರಿವೇಟಿವ್ ಆಫ್ ವಿತ್ ರೆಸ್ಪೆಕ್ಟ್ ಟು ಎಕ್ಸು. ಅವಾಗ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಬರುತ್ತೆ ಈಕ್ವಲ್ಸ್ 3 ಆಗೇ ಇರುತ್ತೆ. ಡೆರಿವೇಟಿವ್ ಆಫ್ ಎಕ್ಸ್ ಸ್ಕ್ವೇರ್ 2x 12 ಡೆರಿವೇಟಿವ್ ಆಫ್ ಎಕ್ಸ್ 1. ಸೊ 6x ಮೈನಸ್ 12 ಬರುತ್ತೆ. ಸೊ 6x ಮೈನಸ್ 12 ನಾವು ನೋಡ್ತಿದ್ದೀವಿ. ಆಪ್ಷನ್ ಸಿ ಕರೆಕ್ಟ್ ಆಗಿರುತ್ತೆ. ಡಿ ಸ್ಕ್ವೇರ್ ಬೈ ಡಿ ಎಕ್ಸ್ ಸ್ಕ್ವೇರ್ ಆಪ್ಷನ್ 6x ಮೈನಸ್ 12. ನೆಕ್ಸ್ಟು ಡಿ ಸಿ ಇ ಟಿ 2019 ಬರ್ತೀವಿ. ಇಲ್ಲಿ ನಮಗೇನು ಬೇಕು, ಎಕ್ಸ್ ಈಕ್ವಲ್ಸು 80 ಸ್ಕ್ವೇರ್ ವೈ ಇಸ್ ಈಕ್ವಲ್ ಟು 280 ಇರುತ್ತೆ. ದೆನ್ ಡಿವೈ ಬೈ ಡಿ ಎಕ್ಸ್ ಅಂತ ಕರಿತೀವಿ. ಸೊ ಇಲ್ಲಿ ನಾವು ಎಕ್ಸನ್ನು ಕರ್ಕೊತೀವಿ. ಎಕ್ಸ್ ಈಕ್ವಲ್ಸ್ 80 ಸ್ಕ್ವೇರ್ ಇರುತ್ತೆ. ಡಿಫ್ರೆನ್ಷಿಯೇಟ್ ಮಾಡೋದು ನಮಗೇನಾಗುತ್ತೆ, ಡಿ ಎಕ್ಸ್ ಬೈ ಡಿ ಟಿ ಬರುತ್ತೆ.
ಆವಾಗ ಎಗೆ ಕಾನ್ಸ್ಟೆಂಟ್ ಇರುತ್ತೆ, ಟಿ 2t ಬರುತ್ತೆ. ಈಕ್ವೇಷನ್ ನಂಬರ್ 1 ಅಂತ ಕರಿತೀವಿ. ವೈನ ಡಿಫ್ರೆನ್ಷಿಯೇಟ್ ಮಾಡ್ತೀವಿ, dy/dt ಬರುತ್ತೆ. y = 2at ಇರುತ್ತೆ. dy/dt ಬರಿತೀವಿ. dy/dt ಬರೆದ್ರೆ ನಮಗೇನು ಬರುತ್ತೆ, 2a ಕಾನ್ಸ್ಟೆಂಟ್ ಇರುತ್ತೆ, ಡೆರಿವೇಟಿವ್ ಆಫ್ t 1 ಆಗುತ್ತೆ. ಈಗ ನಮ್ಗೆ ಬೇಕಿರೋದು ಏನಂದರೆ dy/dx. dy ಇರೋ ಫಸ್ಟ್ ಟರ್ಮ್ dy/dt ಬರಿತೀವಿ. dy/dt ಬರಿತೀವಿ, /dx/dt ಕಂಡುಹಿಡಿತೀವಿ. dy/dt ಅಂದರೆ 2a ಇರುತ್ತೆ, /2at ಬರುತ್ತೆ. ಈಗ 2a 2a ಕ್ಯಾನ್ಸಲ್ ಆಗಿಬಿಡುತ್ತೆ, 1/t ಬರುತ್ತೆ. dt dy/dx = 1/t. ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಬರ್ತೀವಿ DCET 2018 ಬರ್ತೀವಿ. ದಿ ಸ್ಲೋಪ್ ಆಫ್ ದಿ ಟ್ಯಾಂಜೆಂಟ್ ಅಂತ ಕರಿತೀವಿ. ಸ್ಲೋಪ್ ಆಫ್ ದಿ ಟ್ಯಾಂಜೆಂಟ್ ಅಂದರೆ dy/dx ಅಷ್ಟೇ. y = x² - 2x + 1. ಅಟ್ ದಿ ಪಾಯಿಂಟ್ x = 3 ಕೊಟ್ಟಿದ್ದಾನೆ. ಸೊ ಗಿವನ್ ಫಂಕ್ಷನ್ ನಮಗೆ ಗೊತ್ತಿದೆ, y = x² - 2x + 1 ಅಂತ. ಡಿಫ್ರೆನ್ಷಿಯೇಟ್ ಮಾಡಿದ್ರೆ dy/dx = 2x - 2 ಬರುತ್ತೆ. ಅಟ್ ಗಿವನ್ ಪಾಯಿಂಟ್ ಅಟ್ x = 3 ಕೊಟ್ಟಿರ್ತಾರೆ. ಸೊ ನಾವು x ವ್ಯಾಲ್ಯೂ 3 ಹಾಕ್ತೀವಿ, 2 × 3 - 2, ಆವಾಗ 6 - 2 ಬರುತ್ತೆ, =4. ಸೊ +4 ಬರುತ್ತೆ, ಇಲ್ಲಿ -4 +4 ಎರಡು ಇರುತ್ತೆ. ವಿ ಗೆಟ್ +4, ದೆನ್ ಆನ್ಸರ್ ಸಿ ಕರೆಕ್ಟ್ ಆಗಿರುತ್ತೆ. ಆ್ಯಂಡ್ DCET 2017 ನೋಡ್ಬೋದು ನಾವು. ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ, ರೇಡಿಯಸ್ ಆಫ್ ದಿ ಸರ್ಕಲ್ ಈಸ್ ಇನ್ಕ್ರೀಸಿಂಗ್ ಅಟ್ ದಿ ರೇಟ್ ಆಫ್ 0.5 cm/s. ದಿ ರೇಟ್ ಆಫ್ ಇನ್ಕ್ರೀಸ್ ಆಫ್ ಇಟ್ಸ್ ಏರಿಯಾ ವೆನ್ ದಿ ರೇಡಿಯಸ್ ಈಸ್ 4 cm is given. Radius of the circle increasing ಅಂದರೆ dr/dt, ರೇಡಿಯಸ್ ಆಫ್ ದಿ ಸರ್ಕಲ್ ಇನ್ಕ್ರೀಸಿಂಗ್ 0.5 cm/s ಇರುತ್ತೆ. ಆ್ಯಂಡ್ ರೇಡಿಯಸ್ ಕೊಟ್ಟಿದ್ದಾನೆ 4 cm. ಸೊ ಇದು ಸರ್ಕಲ್ನ ನಾವು ಏರಿಯಾ ಕ್ಯಾಲ್ಕುಲೇಟ್ ಮಾಡಬೇಕು. ದಿಸ್ ಇಸ್ ಅನ್ ಏರಿಯಾ. ನಾವು ನೋಡಿ, ದಿಸ್ ಈಸ್ ವಿ ಫೈಂಡ್ ದಿಟ್ ಈಸ್ ದಿ ರೇಟ್ ಆಫ್ ಇನ್ಕ್ರೀಸಿಂಗ್ ಏರಿಯಾ ಕ್ಯಾಲ್ಕುಲೇಟ್ ಮಾಡಬೇಕು. ರೇಟ್ ಆಫ್ ಇನ್ಕ್ರೀಸಿಂಗ್ ಏರಿಯಾ ಆಫ್ ದಿ ಸರ್ಕಲ್. ಸೊ ಏರಿಯಾ A = πr² ಅಂತ ಕರಿತೀವಿ. ಸೊ ಅದನ್ನು ಡಿಫ್ರೆನ್ಷಿಯೇಟ್ ಮಾಡಿದ್ರೆ ರೇಟ್ ಆಫ್ ಇನ್ಕ್ರೀಸಿಂಗ್ ಏರಿಯಾ dA/dt ಪೈ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಅದನ್ನ 2r dr/dt ಬರುತ್ತೆ ನಮಗೆ. ಸೊ ಇಲ್ಲಿ ನಮಗೆ ಪೈಗೆ ಹಂಗೆ ಇಟ್ಕೊತೀವಿ. 2r ಅಂದರೆ 4 ಕೊಟ್ಟಿರ್ತಾನೆ ಅವನು, ತುಂಬ್ತೀವಿ. 0.5 ಕೊಟ್ಟಿರ್ತಾನೆ. ಸೊ ನಾವು ಇಲ್ಲಿ ಬರಿತೀವಿ 0.5 ಅಂದರೆ 1/2 ಅಂತಲೂ ಕರಿಬೋದು, ಗೊತ್ತಾಯ್ತಾ? 0.5 ಅಂತಲೂ ಕರಿಬೋದು. ಪೈ 2 4s 8, 0.5 ಅಂದರೆ 1/2, 2 1s 2 4s ಬರುತ್ತೆ. 4π cm² ಇರುತ್ತೆ. ಏರಿಯಾ ಆಗಿರೋದ್ರಿಂದ cm², ರೇಟ್ ಆಫ್ ಇನ್ಕ್ರೀಸಿಂಗ್ ಏರಿಯಾ. ಸೊ ನಮಗೆ 4π cm². ಆಪ್ಷನ್ ನಂಬರ್ ಎ. ಈಗ ನೋಡಿ DCET 2025. ಸೊ ಡೆರಿವೇಟಿವ್ ಆಫ್ y = 1 + x/1 - x, ಇದು ಕೋಶಂಟ್ ರೂಲ್ ಅಂತ ಕರಿತೀವಿ. ಸೊ y = 1 + x / 1 - x u/v. ಸೊ ನಾವು ಏನು ಮಾಡ್ತೀವಿ, dy/dx. ಕೋಶಂಟ್ ರೂಲ್ ಆದರೆ ಡಿನಾಮಿನೇಟರ್ ಸ್ಕ್ವೇರ್ ಮಾಡ್ಕೊಂಬಿಡ್ತೀವಿ. 1 - x² × 1 - x. ಡೆರಿವೇಟಿವ್ ಆಫ್ 1 + x, ಡೆರಿವೇಟಿವ್ ಆಫ್ 1 is 0, ಡೆರಿವೇಟಿವ್ ಆಫ್ x is 1, ನ್ಯೂಮರೇಟರ್ -u ಹಂಗೆ ಇಟ್ಕೊತೀವಿ 1 + x. ಡೆರಿವೇಟಿವ್ ಆಫ್ ಡಿನಾಮಿನೇಟರ್ ಡಿಫ್ರೆನ್ಷಿಯೇಟ್ ಮಾಡಿದರೆ 0 - 1. ಸೊ ಈಗ ನಾವು ಇದು ಮಲ್ಟಿಪ್ಲೈ ಮಾಡ್ತೀವಿ. 1 - x 1s 1 - x, -(-) ಪ್ಲಸ್ಸು 1 + x ಹೋಲ್ ಡಿವೈಡ್ ಬೈ 1 - x ಹೋಲ್ ಸ್ಕ್ವೇರ್ ಬರುತ್ತೆ. ಸೊ ಇದು +x, ಇದು -x ಕ್ಯಾನ್ಸಲ್ ಆಗಿಬಿಡುತ್ತೆ. ನಮ್ಗೆ ಸಿಗೋದು ಏನಂದರೆ 2/1 - x ಹೋಲ್ ಸ್ಕ್ವೇರ್. ಸೊ 2/1 - x ಹೋಲ್ ಸ್ಕ್ವೇರ್. ಆಪ್ಷನ್ 1 ಈಸ್ ಕರೆಕ್ಟ್ ಆನ್ಸರ್ ಆಗಿರುತ್ತೆ. ನಂತರ ಏನು ಮಾಡ್ತೀವಿ, DCET 2025 ಬರ್ತೀವಿ. y = log √tan x. ಲಾಗ್ f(x) ಇದ್ದಂಗೆ ಡೆರಿವೇಟಿವ್ ಆಫ್ ಲಾಗ್ f(x) 1/f(x) ಇಂಟು ಡೆರಿವೇಟಿವ್ ಆಫ್ f(x). ಸೊ ಇದನ್ನು ಡಿಫ್ರೆನ್ಷಿಯೇಟ್ ಮಾಡ್ತೀವಿ. dy/dx = ಡೆರಿವೇಟಿವ್ ಆಫ್ ಲಾಗ್ √tan x ಅಂದರೆ 1/√tan x. ಈಗೇನು ಡೆರಿವೇಟಿವ್ ಆಫ್ √tan x ಮಾಡ್ತೀವಿ, ಚೈನ್ ರೂಲು. ಡೆರಿವೇಟಿವ್ ಆಫ್ √tan x ಸೊ ಈಕ್ವಲ್ಸ್ 1/√tan x ಹಂಗೆ ಇಟ್ಕೊಂಡಿರ್ತೀವಿ. ಡೆರಿವೇಟಿವ್ ಆಫ್ √x 1/2√x. ಅದೇ ಥರ ಡೆರಿವೇಟಿವ್ ಆಫ್ √tan x 1/2√tan x ಇಂಟು ಡೆರಿವೇಟಿವ್ ಆಫ್ tan x sec² x. ಇಲ್ಲಿ ನಾವು ನೋಡ್ಬೋದು sec² x ನ್ಯೂಮರೇಟರಲ್ಲಿ ಇರುತ್ತೆ. ಡಿವೈಡ್ ಬೈ √tan x ಇಂಟು √tan x ಅಂದರೆ tan x ಆಗುತ್ತೆ, ಇಂಟು 2 ಇರುತ್ತೆ ಇಲ್ಲಿ.
ಸೊ ಅಲ್ಲಿ ಎಕ್ಸ್ ಈಕ್ವಲ್ ಟು 5/4 ಹಾಕ್ತೀವಿ. ಎಕ್ಸ್ ಈಕ್ವಲ್ಸ್ 5/4. ಸೊ ಸೀಕೆಂಟ್ 5/4 ಕಾಸ್ 5/4 1/√2 ಸೀಕೆಂಟ್ 5/4 √2 ಆಗುತ್ತೆ. √2 ಹೋಲ್ ಸ್ಕ್ವೇರ್ ಆಗುತ್ತೆ. ಇಲ್ಲಿ 2 ಇದೆ. ಟ್ಯಾನ್ 5/4 1 ಆಗುತ್ತೆ. ಸೊ √2 ಹೋಲ್ ಸ್ಕ್ವೇರ್ ಅಂದರೆ ಸ್ಕ್ವೇರ್ಗೂ ರೂಟು ಕ್ಯಾನ್ಸಲ್ ಆಗಿಬಿಡುತ್ತೆ. 2/2 ಬರುತ್ತೆ. ಈಕ್ವಲ್ ಟು 1 ಬರುತ್ತೆ. ಆಪ್ಷನ್ 2 ಕರೆಕ್ಟ್ ಆನ್ಸರ್ ಆಗಿರುತ್ತೆ. ನೆಕ್ಸ್ಟು DCET 2025 ಬರ್ತೀವಿ. ಸೊ ಇದರಲ್ಲಿ ನಾವೇನಾಗುತ್ತೆ y is equal to 2 plus 3 log x whole power 10 divided by x ಕಂಡುಹಿಡಬೇಕು. ಅಟ್ x equal to 1 ಈಸ್ ಅಂತ ಕೇಳ್ತಾನೆ. ಸೊ ಇದು ಲಾಗ್ ಎಫ್ ಆಫ್ ಎಕ್ಸ್ ಪವರ್ ಎನ್ ಇಂಟು ಎಫ್ ಆಫ್ ಎಕ್ಸ್ ಪವರ್ ಎನ್ ಮೈನಸ್ 1. ಇದು ಫಾರ್ಮುಲಾ ಬಂದು ಡೆರಿವೇಟಿವ್ ಆಫ್ ಎಫ್ ಆಫ್ ಎಕ್ಸ್ ಪವರ್ ಎನ್ ಫಾರ್ಮುಲಾ ಇರುತ್ತೆ. ನಾವು ಎನ್ ಇಂಟು ಎಫ್ ಆಫ್ ಎಕ್ಸ್ ಪವರ್ ಎನ್ ಮೈನಸ್ 1 ಇಂಟು ಡೆರಿವೇಟಿವ್ ಆಫ್ ಎಫ್ ಆಫ್ ಎಕ್ಸ್ ಈ ಒಂದು ಫಾರ್ಮುಲಾ ಚೈನ್ ರೂಲನ್ನು ಯೂಸ್ ಮಾಡ್ತೀವಿ. ಈಗ ಡಿವೈಡ್ ಬೈ ಡಿ ಎಕ್ಸು 10 ಇಂಟು 2 ಪ್ಲಸ್ 3 ಲಾಗ್ ಎಕ್ಸ್ ಹೋಲ್ ಪವರ್ 10 ಮೈನಸ್ 1 ಅಂದರೆ 9 ಆಗುತ್ತೆ. ಇಂಟು ಡೆರಿವೇಟಿವ್ ಆಫ್ 2 ಪ್ಲಸ್ 3 ಲಾಗ್ ಎಕ್ಸ್ ಬರುತ್ತೆ. ಸೊ ಇವಾಗ ನಾವೇನು ಮಾಡ್ತೀವಿ, 10 ಇಂಟು 2 ಪ್ಲಸ್ 3 ಲಾಗ್ ಎಕ್ಸ್ ಹೋಲ್ ಪವರ್ 9 ಆಗುತ್ತೆ. ಈಗ ನಮಗೇನಾಗುತ್ತೆ, ಇಲ್ಲಿ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಇದು 0 ಆಗುತ್ತೆ. ಪ್ಲಸ್ 3 ಡೆರಿವೇಟಿವ್ ಆಫ್ ಲಾಗ್ ಎಕ್ಸ್ ಅಂದರೆ 1/x ಅಂದರೆ 3/x ಆಗುತ್ತೆ. ನಮಗೇನಾಗುತ್ತೆ 3 ಟೆನ್ಸ್ 30 ಎಕ್ಸ್ ಬರುತ್ತೆ. 2 ಪ್ಲಸ್ 3 ಲಾಗ್ ಎಕ್ಸ್ ಹೋಲ್ ಪವರ್ 9 ಬರುತ್ತೆ. ಸೊ ಎಕ್ಸ್ ಈಕ್ವಲ್ ಟು 1 ಹಾಕ್ತೀವಿ ನಾವು. ಎಕ್ಸ್ ಈಕ್ವಲ್ ಟು 1 ಹಾಕಿದ್ರೆ ನಮಗೇನಾಗುತ್ತೆ 30 ಇಂಟು 2 ಪ್ಲಸ್ 3 ಲಾಗ್ 1 ಅಂದರೆ 0 ಆಗಿಬಿಡುತ್ತೆ. ಹೋಲ್ ಪವರ್ 9. ಸೊ ಇದರ ವ್ಯಾಲ್ಯೂ ಬಂದು 30 ಇಂಟು 2 ಪವರ್ 9 ಆಗುತ್ತೆ. ನಮ್ಗೆ ಆಪ್ಷನ್ ನೋಡಿ 30 ಇರೋದಿಲ್ಲ. ಅವಾಗ ನಾವೇನು ಮಾಡ್ತೀವಿ, ಇಲ್ಲಿ 15 2s ಮಾಡ್ತೀವಿ, 15 ತೊಗೊಳ್ತೀವಿ, ಇಂಟು 2 ಮಾಡ್ತೀವಿ. ಸೊ 2 ಪವರ್ 9 ಇರುತ್ತೆ. ಈ 2 ಇದಕ್ಕೆ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ 15 ಇಂಟು 2 ಪವರ್ 10 ಬರುತ್ತೆ. ಆಪ್ಷನ್ ಬಂದು 15 ಇಂಟು 2 ಪವರ್ 10 3 ಆಪ್ಷನ್ ಕರೆಕ್ಟಾಗಿರುತ್ತೆ. ನೆಕ್ಸ್ಟ್ DCET 2025 ಬರ್ತೀವಿ. ಸೊ ಇಲ್ಲಿ ನಮ್ಗೆ ಏನಾಗಿದೆ ನೋಡ್ಬೋದು, y ಈಕ್ವಲ್ಸ್ ರೂಟ್ ಆಫ್ ಸೈನ್ ಎಕ್ಸ್ ಪ್ಲಸ್ ವೈ ಫೈನ್ ಡಿವೈಡ್ ಬೈ ಎಕ್ಸ್ ಅಂತಾರೆ. ಸೊ ಈಗ ರೂಟ್ ಎಲಿಮಿನೇಟ್ ಮಾಡ್ಕೋಬೇಕಾದ್ರೆ ಸ್ಕ್ವೇರಿಂಗ್ ಮಾಡ್ತೀವಿ ಆನ್ ಬೋತ್ ಸೈಡ್. y ಸ್ಕ್ವೇರ್ ಈಸ್ ಈಕ್ವಲ್ ಟು ಸೈನ್ ಎಕ್ಸ್ ಪ್ಲಸ್ ವೈ ಬರುತ್ತೆ. ಸೊ ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ ಮಾಡ್ಕೊಂಬಿಡ್ತೀವಿ. ಈಗ ಡಿಫ್ರೆನ್ಷಿಯೇಟ್ ಮಾಡಿಬಿಡ್ತೀವಿ ನಾವು. ಸೊ ಅವಾಗ 2y ಡಿವೈಡ್ ಬೈ ಎಕ್ಸ್ ಬರುತ್ತೆ. ಡೆರಿವೇಟಿವ್ ಆಫ್ ಸೈನ್ ಎಕ್ಸ್ ಕಾಸ್ ಎಕ್ಸ್ ಆಗುತ್ತೆ ಪ್ಲಸ್ ಡಿವೈಡ್ ಬೈ ಎಕ್ಸ್ ಆಗುತ್ತೆ. ಈಗ ಡಿವೈ ಬೈ ಡಿ ಎಕ್ಸ್ ಕಾಮನ್ ತೆಗಿತಿದ್ದೀವಿ. ಆವಾಗ ಇಲ್ಲಿ 2y ಉಳಿಯುತ್ತೆ. ಈ ಡಿವೈ ಬೈ ಡಿ ಎಕ್ಸ್ ಈ ಕಡೆ ಬಂದರೆ ಮೈನಸ್ ಆಗುತ್ತೆ. -1 ಈಸ್ ಈಕ್ವಲ್ ಟು ಕಾಸ್ ಎಕ್ಸ್ ಬರುತ್ತೆ. ಈಗ ಡಿವೈ ಬೈ ಡಿ ಎಕ್ಸ್ ಇಲ್ಲೇ ಇಟ್ಕೊತೀವಿ. ಈ ಒಂದು 2y ಮೈನಸ್ 1 ಈ ಕಡೆ ಬಂದರೆ ಡಿವೈಡಿಂಗ್ ಬರುತ್ತೆ. ಕಾಸ್ ಎಕ್ಸ್ ಡಿವೈಡ್ ಬೈ 2y ಮೈನಸ್ 1. ಕಾಸ್ ಎಕ್ಸ್ ಡಿವೈಡ್ ಬೈ 2y ಮೈನಸ್ 1 ನೋಡ್ಬೋದು. ಆಪ್ಷನ್ 1 ಕರೆಕ್ಟ್ ಆನ್ಸರ್ ಬರುತ್ತೆ. ನಂತರ DCET 2024 ನೋಡ್ಬೋದು. ಇದು ಸಮ್ ರೂಲ್ ಆಗಿರುತ್ತೆ. ನಾವು ಡೈರೆಕ್ಟ್ ಡಿಫ್ರೆನ್ಷಿಯೇಟ್ ಮಾಡ್ಬೋದು. ಸೊ ಡಿವೈ ಬೈ ಡಿ ಎಕ್ಸ್ ಈಕ್ವಲ್ಸ್ 2ಗೆ 2 ಸೈನ್ ಎಕ್ಸ್ ಅಂದರೆ ಕಾಸ್ ಎಕ್ಸು ಮೈನಸ್ 4ಗೆ 4 ಡೆರಿವೇಟಿವ್ ಆಫ್ ಕಾಸ್ ಎಕ್ಸ್ ಅಂದರೆ ಮೈನಸ್ ಕೊಸಿಕೆಂಟ್ ಸ್ಕ್ವೇರ್ ಎಕ್ಸ್ ಅಂತ ಕರಿತೀವಿ. ಪ್ಲಸ್ ಇ ಪವರ್ ಆಫ್ ಮೈನಸ್ ಎಕ್ಸ್ ಅಂದರೆ ಇ ಪವರ್ ಆಫ್ ಮೈನಸ್ ಎಕ್ಸ್ ಇಂಟು -1 ಕಾನ್ಸ್ಟೆಂಟ್ ಫಂಕ್ಷನ್ 0. ನಮಗೆ 2 ಕಾಸ್ ಎಕ್ಸ್ ಮೈನಸ್ ಇಂಟು ಮೈನಸ್ ಪ್ಲಸ್ 4 ಕೊಸಿಕೆಂಟ್ ಸ್ಕ್ವೇರ್ ಎಕ್ಸ್ ಮೈನಸ್ ಇ ಪವರ್ ಆಫ್ ಮೈನಸ್ ಎಕ್ಸ್ ನಾವು ನೋಡ್ಬೋದು. ಸೊ ಪ್ಲಸ್ 2 ಕಾಸ್ ಎಕ್ಸ್ ಇರಬೇಕು, ಪ್ಲಸ್ 4 ಕೊಸಿಕೆಂಟ್ ಸ್ಕ್ವೇರ್ ಎಕ್ಸ್ ಇರಬೇಕು, ಮೈನಸ್ ಇ ಪವರ್ ಆಫ್ ಎಕ್ಸ್ ಇರಬೇಕು. ಆಪ್ಷನ್ 2 ಕರೆಕ್ಟ್ ಆನ್ಸರ್ ಕರೆಕ್ಟಾಗಿರುತ್ತೆ. ನೆಕ್ಸ್ಟ್ DCET 2023 ಬರ್ತೀವಿ. ಸೊ ಇದರಲ್ಲಿ ನಾವು y ಈಕ್ವಲ್ಸ್ ಲಾಗ್ ಎಕ್ಸ್ ಪ್ಲಸ್ ಸೀಕೆಂಟ್ 2x ದೆನ್ ಡಿವೈ ಬೈ ಎಕ್ಸ್ ಕಂಡುಹಿಡಿಬೇಕು. ಸೊ ಡೈರೆಕ್ಟ್ ಡಿಫ್ರೆನ್ಷಿಯೇಟ್ ಮಾಡ್ಬೋದು. ಸಮ್ ರೂಲ್ ಇರೋದ್ರಿಂದ ಲಾಗ್ ಎಕ್ಸ್ ಅಂದರೆ 1/x ಅಂತ ಕರಿತೀವಿ. ಡೆರಿವೇಟಿವ್ ಆಫ್ ಸೀಕೆಂಟ್ ಎಕ್ಸ್ ಅಂದರೆ ಸೀಕೆಂಟ್ ಎಕ್ಸ್ ಸೀಕೆಂಟ್ 2x ಇಂಟು ಟ್ಯಾನ್ 2x ಇಂಟು 2. ಡೆರಿವೇಟಿವ್ ಆಫ್ ಸೀಕೆಂಟ್ 2x ಇಂಟು ಟ್ಯಾನ್ 2x ಇಂಟು 2 ಬರುತ್ತೆ. ಸೊ ನಾವು ನೋಡ್ಬೋದು 1/x ಇರುತ್ತೆ. ಈ 2 ಫಸ್ಟ್ ಬರ್ಕೊಂಬಿಡ್ತೀವಿ ಪ್ಲಸ್ 2. ಇಲ್ಲಿ ನಾವು ಸೀಕೆಂಟ್ 2x ಇಂಟು ಟ್ಯಾನ್ 2x. ಸೊ ಆಪ್ಷನ್ ಯಾವ್ದು ಬರುತ್ತೆ, ಬಿ ಆಪ್ಷನ್ ಕರೆಕ್ಟಾಗಿರುತ್ತೆ. ನೆಕ್ಸ್ಟ್ DCET 2022 ನೋಡ್ಬೋದು. ಇದು ಸಮ್ ರೂಲ್ ಆಗಿರುತ್ತೆ. ಸೊ ಡೈರೆಕ್ಟ್ ಡಿಫ್ರೆನ್ಷಿಯೇಟ್ ಮಾಡ್ಬೋದು. ಡಿವೈ ಬೈ ಡಿ ಎಕ್ಸ್ ಡೆರಿವೇಟಿವ್ ಆಫ್ ಎಕ್ಸ್ ಪವರ್ ಎನ್ ಅಂದರೆ ಎನ್ ಇಂಟು ಎಕ್ಸ್ ಪವರ್ ಎನ್ ಮೈನಸ್ 1
4 ಅಂದರೆ 4 ಇಂಟು ಎಕ್ಸ್ ಪವರ್ 4 ಮೈನಸ್ 1 ಅಂದರೆ 3 ಆಗುತ್ತೆ. ಡೆರಿವಿಟಿವ್ ಆಫ್ tan x ಸೀಕೆಂಡ್ ಸ್ಕ್ವೇರ್ ಎಕ್ಸ್ ಅಂತ ಕರಿತೀವಿ. ಡೆರಿವಿಟಿವ್ ಆಫ್ ಲಾಗ್ ಎಕ್ಸ್ 1/x ಇರುತ್ತೆ. 4x ಕ್ಯೂಬ್ ಸೀಕೆಂಡ್ ಸ್ಕ್ವೇರ್ ಎಕ್ಸ್ ಇರಬೇಕು. 4x ಕ್ಯೂಬು ಸೀಕೆಂಡ್ ಸ್ಕ್ವೇರ್ ಎಕ್ಸ್ ಮೈನಸ್ 1/x ಆಗಿರುತ್ತೆ. ಇಲ್ಲೂ 4x ಕ್ಯೂಬು ಸೀಕೆಂಡ್ ಸ್ಕ್ವೇರ್ ಎಕ್ಸ್ 1/x. ಇದು ಬರೀ ಎಕ್ಸ್ ಕ್ಯೂಬ್ ಇದೆ, ಇಲ್ಲಿ 4x ಕ್ಯೂಬ್ ಇದೆ. ಇದು ನೋಡ್ಕೊಳ್ಬೋದು, 4x ಕ್ಯೂಬು ಸೀಕೆಂಡ್ ಸ್ಕ್ವೇರ್ ಎಕ್ಸ್ 4x ಕ್ಯೂಬು ಸೀಕೆಂಡ್ ಸ್ಕ್ವೇರ್ ಎಕ್ಸ್ 1/x. ಆಪ್ಷನ್ ಡಿ ಇಸ್ ಕರೆಕ್ಟ್ ಆನ್ಸರ್ ಆಗಿರುತ್ತೆ. DCET 2021 ಅಲ್ಲಿ ನೋಡ್ತೀವಿ, ಡೆರಿವೇಟಿವ್ ಆಫ್ ಇದು ಸಮ್ ರೂಲು. y ಈಕ್ವಲ್ಸ್ ಅಂತ ಬರ್ಕೊತೀವಿ ನಾವು 3x² ಮೈನಸ್ e ಪವರ್ ಆಫ್ x ಪ್ಲಸ್ 4 ಅಂತ. ಈಗ ಡಿಫ್ರೆನ್ಷಿಯೇಟ್ ಮಾಡ್ತೀವಿ ವಿತ್ ರೆಸ್ಪೆಕ್ಟ್ ಟು ಎಕ್ಸು. ಸೊ dy/dx ಈಕ್ವಲ್ಸ್ 3ಗೆ 3x² ಅಂದರೆ 2x ಮೈನಸ್ e ಪವರ್ x ಪ್ಲಸ್ ಕಾನ್ಸ್ಟೆಂಟ್ ಫಂಕ್ಷನ್ 0. ನಮಗೆ 6x ಮೈನಸ್ e ಪವರ್ ಆಫ್ x ಬರುತ್ತೆ. 6x ಮೈನಸ್ e ಪವರ್ ಆಫ್ x 6x ಮೈನಸ್ e ಪವರ್ ಆಫ್ x ಆನ್ಸರ್ ಬಿ ಕರೆಕ್ಟ್ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ DCET 2019 ಬರ್ತೀವಿ. ಇಲ್ಲಿ ಸಮ್ ರೂಲ್ ಇದೆ. ಸೊ ನಾವು ಇದನ್ನು ಡಿಫ್ರೆನ್ಷಿಯೇಟ್ ಮಾಡಿ ಡೈರೆಕ್ಟ್ ಡಿಫ್ರೆನ್ಷಿಯೇಟ್ ಮಾಡ್ಬೋದು. dy/dx ಈಕ್ವಲ್ಸ್ e ಪವರ್ ಆಫ್ ಮೈನಸ್ 2x ಇಂಟು ಮೈನಸ್ 2 ಬರುತ್ತೆ ಪ್ಲಸ್ 4 ಡೆರಿವೇಟಿವ್ ಆಫ್ a ಪವರ್ x ಇಂಟು ಲಾಗ್ ಎ. ಸೊ ನಮಗೆ ಮೈನಸ್ 2 e ಪವರ್ ಮೈನಸ್ 2x ಪ್ಲಸ್ 4 a ಪವರ್ x ಇಂಟು ಲಾಗ್ ಎ. ನೋಡ್ಬೋದು ನಮಗೆ ಮೈನಸ್ 2 e ಪವರ್ ಆಫ್ ಮೈನಸ್ 2x ಇದೆ, 4ax ಇಂಟು ಲಾಗ್ ಎ ಇದೆ. ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಆಗಿರುತ್ತೆ. DCET 2024 ಬರ್ತೀವಿ ನಾವು. ಸೊ ಇದನ್ನು a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಇರುತ್ತೆ. a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab. ಈಗ ಎ ಕ್ಯಾನ್ಸಲ್ ಆಗಿಬಿಡುತ್ತೆ. ಸೊ ದಿಸ್ ಈಸ್ ವ್ಯಾಲ್ಯೂ y ವ್ಯಾಲ್ಯೂ ಆಗಿರುತ್ತೆ. ಡಿಫ್ರೆನ್ಷಿಯೇಟ್ ಮಾಡಿದ್ರೆ ನಮ್ಗೆ ಏನು ಬರುತ್ತೆ, dy/dx ಅನ್ನು ಡಿಫ್ರೆನ್ಷಿಯೇಟ್ ಮಾಡಿದ್ರೆ x² ಅಂದರೆ 2x 1/x² ಅಂದರೆ ಮೈನಸ್ 2/x³ ಬರುತ್ತೆ. ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಪ್ಲಸ್ ಡೆರಿವೇಟಿವ್ ಆಫ್ ಕಾನ್ಸ್ಟೆಂಟ್ ಫಂಕ್ಷನ್ 0. ಈಗ 2x ಇರಬೇಕು ಮೈನಸ್ 2/x³ ಇರಬೇಕು. 2x ಮೈನಸ್ 2/x³ ಆಪ್ಷನ್ 3 ಕರೆಕ್ಟ್ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ DCET 2024 ಬರ್ತೀವಿ. ಸೊ ದಿಸ್ ಈಸ್ ದ ಚೈನ್ ರೂಲ್. ಲಾಗ್ f ಆಫ್ ಎಕ್ಸ್ ಅಂತ 1/f ಆಫ್ ಎಕ್ಸ್ ಇಂಟು ಡೆರಿವೇಟಿವ್ ಆಫ್ f ಆಫ್ ಎಕ್ಸು ಡೈರೆಕ್ಟ್ ಡಿಫ್ರೆನ್ಷಿಯೇಟ್ ಮಾಡ್ತೀವಿ. ಸೊ dy/dx ಈಕ್ವಲ್ಸ್ ಲಾಗ್ f ಆಫ್ ಎಕ್ಸ್ 1/f ಆಫ್ ಎಕ್ಸ್ 1/secant x ಪ್ಲಸ್ tan x. ಮತ್ತು ಈಗ ಏನು ಇದನ್ನು ಡಿಫ್ರೆನ್ಷಿಯೇಟ್ ಮಾಡ್ತೀವಿ, secant x ಇಂಟು tan x ಅನ್ನು ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಡೆರಿವೇಟಿವ್ ಆಫ್ secant x ಇಂಟು tan x ಪ್ಲಸ್ ಡೆರಿವೇಟಿವ್ ಆಫ್ tan x secant ಸ್ಕ್ವೇರ್ x ಬರುತ್ತೆ. ನಾವು 1/secant x ಪ್ಲಸ್ tan x ಹಂಗೆ ಇಟ್ಕೊಂಡಿರ್ತೀವಿ. ಇಲ್ಲಿ secant x ಕಾಮನ್ ತೆಗಿತೀವಿ ನಾವು. ಇಲ್ಲಿ ಕಾಮನ್ ತೆಗೆದ್ರೆ ನಮ್ಗೆ ಉಳಿಯೋದು tan x ಪ್ಲಸ್ secant x. ಸೊ ನಾವು ನೋಡ್ಬೋದು secant x ಪ್ಲಸ್ tan x secant x ಪ್ಲಸ್ tan x ಕ್ಯಾನ್ಸಲ್ ಆಗಿಬಿಡುತ್ತೆ. ಇನ್ನು ಉಳಿಯೋದು secant x. ಓನ್ಲಿ secant x ಆಪ್ಷನ್ 3 ಕರೆಕ್ಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ DCET 2022 ಬರ್ತೀವಿ. ಇದು ಚೈನ್ ರೂಲ್. sin x ಅಂದರೆ ಕಾಸ್ x, ಸೈನ್ ಆಫ್ ಲಾಗ್ x ಅಂದರೆ ಕಾಸ್ ಆಫ್ ಲಾಗ್ x. ಸೊ ಇಲ್ಲಿ ನೋಡ್ತೀವಿ ನಾವು ಡಿಫ್ರೆನ್ಷಿಯೇಟ್ dy/dx ಬರಿತೀವಿ. ವಾಟ್ ಈಸ್ ಸೈನ್ ಆಫ್ ಲಾಗ್ x? ಕಾಸ್ ಆಫ್ ಲಾಗ್ x. ಬಟ್ ಇದು ಕಾಸ್ ಎಕ್ಸ್ ಅಲ್ಲ, ಕಾಸ್ ಆಫ್ ಲಾಗ್ x. ಏನು ಡೆರಿವೇಟಿವ್ ಆಫ್ ಲಾಗ್ x 1/x. ಸೊ ನಮಗೆ ಏನು ಸಿಗುತ್ತೆ, ಕಾಸ್ ಆಫ್ ಲಾಗ್ x ಡಿವೈಡ್ ಬೈ x ನೋಡ್ಬೋದು. ಕಾಸ್ ಆಫ್ ಲಾಗ್ x ಡಿವೈಡ್ ಬೈ x ಆಪ್ಷನ್ಗೆ ಕರೆಕ್ಟ್ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ DCET 2022 ನೋಡ್ತೀವಿ. x³ ಪ್ಲಸ್ y³ ಈಸ್ ಈಕ್ವಲ್ ಟು a³ ಅಂತ ಕರಿತೀವಿ. x ಪವರ್ 3 ಡಿಫ್ರೆನ್ಷಿಯೇಟ್ ಮಾಡಿದ್ರೆ 3x² ಆಗುತ್ತೆ. y ಪವರ್ 3 ಅಂದರೆ 3y² ಆಗುತ್ತೆ. ಎಗೇನ್ ಚೈನ್ ರೂಲ್, ಎಗೇನ್ ಡೆರಿವೇಟಿವ್ ಆಫ್ y ಈಸ್ ಈಕ್ವಲ್ ಟು ಕಾನ್ಸ್ಟೆಂಟ್ ಫಂಕ್ಷನ್ 0. ಸೊ 3y² ಇಲ್ಲೇ ಇಟ್ಕೊತೀವಿ. dy/dx ಅನ್ನು ನಾವು 3x² ಬಂದರೆ ಮೈನಸ್ 3x² ಆಗುತ್ತೆ. dy/dx ಇಲ್ಲೇ ಇಟ್ಕೊತೀವಿ. ಮೈನಸ್ 3x² ಡಿವೈಡ್ ಬೈ 3y² ಆಗುತ್ತೆ. 3 ಕ್ಯಾನ್ಸಲ್. ಮೈನಸ್ x² ಬೈ y² ಮೈನಸ್ x² ಬೈ y². ಮೈನಸ್ x² ಬೈ y² ನಾವು ನೋಡ್ಬೋದು. ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ DCET 2022 ಬರ್ತೀವಿ. ಸೊ sin x ಪ್ಲಸ್ ಕಾಸ್ x ಹೋಲ್ ಸ್ಕ್ವೇರ್ ಬಂದುಬಿಡುತ್ತೆ. ಸೊ ಇದು a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಆಗಿಬಿಡುತ್ತೆ. ಸೊ ನಾವು ನೋಡ್ಬೋದು sin ಸ್ಕ್ವೇರ್ x. ಫಸ್ಟ್ ನಾವು ಡಿಫ್ರೆನ್ಷಿಯೇಟ್ ಮಾಡೋದಿಲ್ಲ, ಸಿಂಪ್ಲಿಫೈ ಮಾಡ್ತೀವಿ. sin ಸ್ಕ್ವೇರ್ x ಪ್ಲಸ್ ಕಾಸ್ ಸ್ಕ್ವೇರ್ x ಪ್ಲಸ್ 2 sin x ಇಂಟು
ಕಾಸ್ ಎಕ್ಸ್. ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab. ಸೊ ಸೈನ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಕಾಸ್ ಸ್ಕ್ವೇರ್ ಎಕ್ಸ್ 1 ಆಗುತ್ತೆ. ಸೊ 2 ಸೈನ್ ಎಕ್ಸ್ ಇಂಟು ಕಾಸ್ ಎಕ್ಸ್ ಏನಾಗುತ್ತೆ, ಸೈನ್ 2x ಆಗುತ್ತೆ. ಈಗ ಡಿಫ್ರೆನ್ಷಿಯೇಟ್ ಮಾಡ್ತೀವಿ ನಾವು ಇದನ್ನು. ಸೊ ಡಿಫ್ರೆನ್ಷಿಯೇಟ್ ಮಾಡಿದ್ರೆ dy/dx ಈಕ್ವಲ್ಸ್ ಕಾನ್ಸ್ಟೆಂಟ್ ಫಂಕ್ಷನ್ 0, ಸೈನ್ 2x ಅಂದರೆ ಕಾಸ್ 2x ಇಂಟು 2. ಸೊ ನಮ್ಗೆ ಸಿಗ್ತಕ್ಕಂಥದ್ದು 2 ಕಾಸ್ 2x. ನಾವು ನೋಡ್ಬೋದು 2 ಕಾಸ್ 2x ಎಲ್ಲಿದೆ ಅಂತಂದರೆ ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಆಗುತ್ತೆ. ಇನ್ DCET 2021 ಬರ್ತೀವಿ. y ಈಕ್ವಲ್ಸ್ 1 ಪ್ಲಸ್ ಸೈನ್ ಎಕ್ಸ್ ಬೈ ಕಾಸ್ ಎಕ್ಸ್ ದೆನ್ dy/dx ಈಸ್ ಅಂತ ಕೇಳ್ತಾನೆ. ನಾವೇನು ಮಾಡ್ತೀವಿ, ಇದೆಲ್ಲ ನ್ಯೂಮರೇಟ್ರಲ್ಲಿ ಅಡಿಷನ್ ಇರೋದ್ರಿಂದ ನಾವೇನು ಮಾಡ್ಬೋದು, ಸಪರೇಬಲ್ ವೇರಿಯಬಲ್ ಥರ ಮಾಡ್ಬೋದು. 1 ಬೈ ಕಾಸ್ ಎಕ್ಸ್ ಬರ್ಕೊತೀವಿ, ಕಾಮನ್ ಟರ್ಮ್ಸ್ ಥರ ಸೈನ್ ಎಕ್ಸ್ ಬೈ ಕಾಸ್ ಎಕ್ಸ್ ಬರ್ಕೊಂಬಿಡ್ತೀವಿ. ಸೊ ಇದನ್ನು ನಾವು ಸೀಕೆಂಟ್ ಎಕ್ಸ್ ಅಂತ ಕರಿತೀವಿ, ಇದನ್ನು ಟ್ಯಾನ್ ಎಕ್ಸ್ ಅಂತ ಕರಿತೀವಿ. ಈಗ ಡಿಫ್ರೆನ್ಷಿಯೇಟ್ ಮಾಡ್ತೀವಿ. ಈಗ ಡಿಫ್ರೆನ್ಷಿಯೇಟ್ ಮಾಡ್ತೀವಿ. ಸೊ ಡಿಫ್ರೆನ್ಷಿಯೇಟ್ ಮಾಡಿದ್ರೆ dy/dx ಈಕ್ವಲ್ಸ್ ಡೆರಿವೇಟಿವ್ ಆಫ್ ಸೀಕೆಂಟ್ ಎಕ್ಸ್ ಇಂಟು ಟ್ಯಾನ್ ಎಕ್ಸ್ ಬರುತ್ತೆ, ಪ್ಲಸ್ ಡೆರಿವೇಟಿವ್ ಆಫ್ ಟ್ಯಾನ್ ಎಕ್ಸ್ ಸೀಕೆಂಟ್ ಸ್ಕ್ವೇರ್ ಎಕ್ಸ್ ಬರುತ್ತೆ. ನಾವು ನೋಡ್ಬೋದು ಸೀಕೆಂಟ್ ಎಕ್ಸ್ ಇಂಟು ಟ್ಯಾನ್ ಎಕ್ಸ್ ಸೀಕೆಂಟ್ ಸ್ಕ್ವೇರ್ ಎಕ್ಸ್ ಇದೆ ಅಂತ ಆಪ್ಷನಲ್ಲಿಲ್ಲ. ಸೀಕೆಂಟ್ ಎಕ್ಸ್ ಕಾಮನ್ ತೆಗಿತೀವಿ. ಇನ್ನು ಟ್ಯಾನ್ ಎಕ್ಸ್ ಪ್ಲಸ್ ಸೀಕೆಂಟ್ ಎಕ್ಸು. ಸೊ ಸೀಕೆಂಟ್ ಎಕ್ಸ್ ಕಾಮನ್ ತೆಗೆದ್ರೆ ಟ್ಯಾನ್ ಎಕ್ಸ್ ಪ್ಲಸ್ ಸೀಕೆಂಟ್ ಎಕ್ಸ್ ಇಲ್ಲಿದೆ ಆಪ್ಷನ್ ಎನಲ್ಲಿ ನೋಡ್ಬೋದು ನಾವು. ಸೊ ಆಪ್ಷನ್ ಎ ಕರೆಕ್ಟ್ ಆಗಿರುತ್ತೆ. ನೆಕ್ಸ್ಟ್ DCET 2021 ಬರ್ತೀವಿ. ಕೊಸಿಕೆಂಟ್ ಸ್ಕ್ವೇರ್ 3x ಇರುತ್ತೆ, ಇದು ಚೈನ್ ರೂಲ್ ಆಗುತ್ತೆ. ಸೊ dy/dx ಈಕ್ವಲ್ ಟು ಡೈರೆಕ್ಟ್ ಡಿಫ್ರೆನ್ಷಿಯೇಟ್ ಮಾಡ್ತೀವಿ. ಎಫ್ ಆಫ್ ಎಕ್ಸ್ ಪವರ್ ಎನ್ ಅಂತ, ಎನ್ ಇಂಟು ಎಫ್ ಆಫ್ ಎಕ್ಸ್ ಸ್ಕ್ವೇರ್ n-1 ಅಂದರೆ 2 - 1 ಇಂಟು 3x. ಬಟ್ ಇದು ಚೈನ್ ರೂಲ್ ಆಗಿರೋದ್ರಿಂದ ಏನು ಡೆರಿವೇಟಿವ್ ಆಫ್ ಕೊಸಿಕೆಂಟ್ ಎಕ್ಸ್ ಮಾಡ್ತೀವಿ. ಡೆರಿವೇಟಿವ್ ಆಫ್ ಎಫ್ ಆಫ್ ಎಕ್ಸ್ ಪವರ್ ಎನ್ ಇಂಟು ಎಫ್ ಆಫ್ ಎಕ್ಸ್ ಪವರ್ n-1 ಇಂಟು ಡೆರಿವೇಟಿವ್ ಆಫ್ ಕೊಸಿಕೆಂಟ್ ಎಕ್ಸ್. ನಾವು ಕೊಸಿಕೆಂಟ್ ಎಕ್ಸ್ ಏನು ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಡೆರಿವೇಟಿವ್ ಆಫ್ ಕೊಸಿಕೆಂಟ್ ಎಕ್ಸ್ ಮೈನಸ್ ಕೊಸಿಕೆಂಟ್ ಎಕ್ಸ್ ಅಂದರೆ 3x ಇಂಟು ಕಾಟ್ ಎಕ್ಸ್ ಇಂಟು 3 ಬರುತ್ತೆ. ನಾವು ನೋಡ್ಬೋದು 3 2s 6 ಆಗುತ್ತೆ, ಮೈನಸ್ ಇದೆ -6 -6. ಇಲ್ಲಿ ಕೊಸಿಕೆಂಟ್ ಎಕ್ಸ್, ಇಲ್ಲಿ ಕೊಸಿಕೆಂಟ್ ಎಕ್ಸ್ -6 ಕೊಸಿಕೆಂಟ್ ಸ್ಕ್ವೇರ್ 3x ಇಂಟು ಕಾಟ್ 3x ಬರುತ್ತೆ. -6 ಇರಬೇಕು, ಕೊಸಿಕೆಂಟ್ ಸ್ಕ್ವೇರ್ 3x ಇರಬೇಕು, ಕಾಟ್ 3x ಇರಬೇಕು. -6 ಕೊಸಿಕೆಂಟ್ ಸ್ಕ್ವೇರ್ 3x ಕಾಟ್ 3x. ಆಪ್ಷನ್ ಡಿ ಕರೆಕ್ಟ್ ಆನ್ಸರ್ ಆಗುತ್ತೆ. DCET 2020 ನೋಡ್ತೀವಿ ನಾವು. ಇದು ಕೋಶೆಂಟ್ ರೂಲ್ ಆಗಿರುತ್ತೆ. ಕೋಶೆಂಟ್ ರೂಲ್ ಅಂದರೆ dy/dx. ಡಿನಾಮಿನೇಟರ್ ಏನು ಮಾಡ್ತೀವಿ, ಸ್ಕ್ವೇರ್ ಮಾಡ್ತೀವಿ. x² + 3 ಹೋಲ್ ಸ್ಕ್ವೇರ್ ಆಗುತ್ತೆ. ಇಲ್ಲಿ ನ್ಯೂಮರೇಟ್ರಲ್ಲಿ ಏನು ಮಾಡ್ತೀವಿ, ಅದೇ ಡಿನಾಮಿನೇಟರ್ ಇರ್ತೀವಿ, x² + 3. ನ್ಯೂಮರೇಟರ್ ಅಂದರೆ ಇದನ್ನು ನಾವು ಡಿಫ್ರೆನ್ಷಿಯೇಟ್ ಮಾಡ್ತೀವಿ. ಡೆರಿವೇಟಿವ್ ಆಫ್ x² ಅಂದರೆ 2x. ಸೊ ಇದು 0 ಆಗುತ್ತೆ, 0 ಬಿಟ್ಬಿಡ್ತೀವಿ. ನೆಕ್ಸ್ಟ್ ಮೈನಸ್ ನ್ಯೂಮರೇಟರ್ ಬರ್ತೀವಿ, u ಅಂದರೆ x² - 5. ಡೆರಿವೇಟಿವ್ ಆಫ್ ಡಿನಾಮಿನೇಟರ್ 2x + 0 ಬರುತ್ತೆ, ಬಿಟ್ಬಿಡ್ತೀವಿ. ಈಗ ನಾವೇನು ಮಾಡ್ತೀವಿ, 2x³ ಆಗುತ್ತೆ, ಇದು ಪ್ಲಸ್ 3 2s 6x ಆಗುತ್ತೆ, ಮೈನಸ್ 2x³ ಆಗುತ್ತೆ, ಮೈನಸ್ ಇಂಟು ಮೈನಸ್ ಪ್ಲಸ್ 5 2s 10x ಆಗುತ್ತೆ. ಹೋಲ್ ಡಿವೈಡ್ ಬೈ ಡಿನಾಮಿನೇಟರ್ ಸ್ಕ್ವೇರ್ x² + 3 ಹೋಲ್ ಸ್ಕ್ವೇರ್ ಆಗುತ್ತೆ. ಇಲ್ಲಿ ಪ್ಲಸ್ 2x³ - 2x³ ಕ್ಯಾನ್ಸಲ್ ಆಗಿಬಿಡುತ್ತೆ. ನೆಕ್ಸ್ಟ್ ಉಳಿಯೋದು 16x ಡಿವೈಡ್ ಬೈ x² + 3 ಹೋಲ್ ಸ್ಕ್ವೇರ್ ಆಗುತ್ತೆ. 16x ಡಿವೈಡ್ ಬೈ x² + 3 ಹೋಲ್ ಸ್ಕ್ವೇರ್ ಬಂದು ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ DCET 2020 ನೋಡ್ಬೋದು. ಸೈನ್ ಇನ್ವರ್ಸ್ ಎಕ್ಸ್ ಅಂತ ಬರುತ್ತೆ. ನಮಗೆ ಡೆರಿವೇಟಿವ್ ಆಫ್ ಸೈನ್ ಇನ್ವರ್ಸ್ ಎಕ್ಸ್ ಗೊತ್ತಿದೆ. ಡೆರಿವೇಟಿವ್ ಆಫ್ ಸೈನ್ ಇನ್ವರ್ಸ್ ಎಕ್ಸು 1/√1 - x² ಅಂತ, ಎಕ್ಸ್ ಜಾಗದಲ್ಲಿ ಎಕ್ಸ್ ಇದ್ದರೆ. ಇವಾಗ ನಾವು ಇದೇ ಫಂಕ್ಷನನ್ನು ನಾವು ಈ ಥರ ಬರೆದ್ರೆ ನಾವು ಸೈನ್ ಇನ್ವರ್ಸ್ ಎಕ್ಸ್ನ 1/√1 - x ಜಾಗದಲ್ಲಿ ಕಾಸ್ ಎಕ್ಸ್ ಇದ್ದರೆ cos² x ಆಗುತ್ತೆ. ಅಗೇನ್ ಡೆರಿವೇಟಿವ್ ಆಫ್ ಕಾಸ್ ಎಕ್ಸ್ ಮೈನಸ್ ಸೈನ್ ಎಕ್ಸ್ ಬರುತ್ತೆ. ಸೊ ಇಲ್ಲೇನಾಗುತ್ತೆ ನಾವು ನೋಡ್ತಿದ್ದೀವಿ ಈಗ, ಮೈನಸ್ ಸೈನ್ ಎಕ್ಸ್ ಡಿವೈಡ್ ಬೈ 1 - cos² x ಅಂದರೆ sin² x ಆಗುತ್ತೆ. ರೂಟ್ ಆಫ್ sin² x ಇರುತ್ತೆ. ಸ್ಕ್ವೇರ್ಗೂ ರೂಟು ಕ್ಯಾನ್ಸಲ್ ಆಗಿಬಿಡುತ್ತೆ. sin x ಬೈ sin x ಕ್ಯಾನ್ಸಲ್ ಆದರೆ -1 ಬರುತ್ತೆ. ಆಪ್ಷನ್ ಡಿ ಕರೆಕ್ಟ್ ಆನ್ಸರ್ ಆಗಿರುತ್ತೆ. DCET 2020 ನೋಡ್ತೀವಿ. ಸೊ ಇಲ್ಲಿ y = √y log x ಇದೆ. ಈಗ ನಾವೇನು ಮಾಡ್ತೀವಿ, ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ ಮಾಡ್ತೀವಿ. y² = y log x ಆಗುತ್ತೆ. ಈ y ಬೋತ್ ಸೈಡ್ ಇದು ಪ್ರಾಡಕ್ಟ್ ಇರುತ್ತೆ, ಈ ಕಡೆ ಬಂದರೆ ಡಿವೈಡಿಂಗ್ ಆಗುತ್ತೆ.
ವೈ ಸ್ಕ್ವೇರ್ ಬೈ ವೈ ಈಸ್ ಈಕ್ವಲ್ ಟು ಲಾಗ್ ಎಕ್ಸ್ ಬರುತ್ತೆ. ಈ ಒಂದು ವೈ ಹೊರಟೋಗ್ಬಿಡುತ್ತೆ, ವೈ ಈಸ್ ಈಕ್ವಲ್ ಟು ಲಾಗ್ ಎಕ್ಸ್ ಆಗುತ್ತೆ. ಈಗ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ನಮಗೆ ಡಿ ವೈ ಬೈ ಡಿ ಎಕ್ಸ್ ಈಕ್ವಲ್ಸ್ ಡೆರಿವೇಟಿವ್ ಆಫ್ ಲಾಗ್ ಎಕ್ಸ್ 1/x ಬರುತ್ತೆ. ಆನ್ಸರ್ ಬಿ ಕರೆಕ್ಟ್ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ ನೋಡ್ತೀವಿ DCET 2020 ನೋಡ್ತೀವಿ. ನಮಗೆ ನಾವೇನು ಮಾಡಬೇಕು, ಡಿ ವೈ ಬೈ ಡಿ ಎಕ್ಸ್ ಕಂಡುಹಿಡಿಬೇಕು. ವೈಯನ್ನು ಫಸ್ಟ್ ಡಿಫ್ರೆನ್ಷಿಯೇಟ್ ಮಾಡ್ತೀವಿ. ಸೊ ಡಿ ವೈ ಬೈ ಡಿ ಎಕ್ಸ್ ಈಕ್ವಲ್ಸ್ ಡೆರಿವೇಟಿವ್ ಆಫ್ ವೈ ಅಂದರೆ ಬಿ ಹಂಗೆ ಇಟ್ಕೊತೀವಿ. ಡೆರಿವೇಟಿವ್ ಆಫ್ ಎಫ್ ಆಫ್ ಎಕ್ಸ್ ಪವರ್ ಎನ್ ಇಂಟು ಎಫ್ ಆಫ್ ಎಕ್ಸ್ ಪವರ್ n-1 ಅಂದರೆ 3-1 ಇಂಟು ಡೆರಿವೇಟಿವ್ ಆಫ್ ಸೈನ್ ಥೀಟಾ ಅಂದರೆ ಕಾಸ್ ಥೀಟಾ ಆಗುತ್ತೆ. ಈಗ ವೈನ್ ಡಿಫ್ರೆನ್ಷಿಯೇಟ್ ಮಾಡಿದ್ದೀವಿ ನ್ಯೂಮರೇಟ್ರು, ಎಕ್ಸನ್ನು ಡಿಫ್ರೆನ್ಷಿಯೇಟ್ ಮಾಡ್ತೀವಿ, ಎ ಹಂಗೆ ಇಟ್ಕೊತೀವಿ. ಡೆರಿವೇಟಿವ್ ಆಫ್ ಕಾಸ್ ಸ್ಕ್ವೇರ್ ಎಕ್ಸ್ ಅಂದರೆ 2 ಇಂಟು ಕಾಸ್ ಥೀಟಾ ಪವರ್ 2-1 ಅಂದರೆ 1 ಆಗುತ್ತೆ. ಡೆರಿವೇಟಿವ್ ಆಫ್ ಕಾಸ್ ಥೀಟಾ ನಮಗೆ ಮೈನಸ್ ಸೈನ್ ಥೀಟಾ ಸಿಗುತ್ತೆ. ಈಗ ಇಲ್ಲಿ ನಮಗೆ ಇಲ್ಲಿ ಒಂದು ಕಾಸ್ ಥೀಟಾ ಕಾಸ್ ಥೀಟಾ ಹೋಗುತ್ತೆ, ಒಂದು ಸೈನ್ ಥೀಟಾ ಸೈನ್ ಥೀಟಾ ಹೋಗ್ಬಿಡುತ್ತೆ. ಇನ್ನು ನಮಗೆ ನ್ಯೂಮರೇಟ್ರಲ್ಲಿ ಏನು ಉಳಿದಿರುತ್ತೆ, ಇಲ್ಲಿ ಡೆರಿವೇಟಿವ್ ಆಫ್ ಕಾಸ್ ಥೀಟಾ ಮೈನಸ್ ಸೈನ್ ಥೀಟಾ. ಸೊ 3b ಉಳಿಯುತ್ತೆ. ಡಿನಾಮಿನೇಟ್ರಲ್ಲಿ ಮೈನಸ್ ಎ 2a ಉಳಿಯುತ್ತೆ, 2 ಆಗೇ ಇರುತ್ತೆ. ಮೈನಸ್ 2a ಉಳಿಯುತ್ತೆ ಇಂಟು ಸೈನ್ ಥೀಟಾ. ಸೊ ನಮಗೆ ಸಿಗ್ತಕ್ಕಂಥದ್ದು ಮೈನಸ್ 3b ಬೈ 2a ಸೈನ್ ಥೀಟಾ. ಮೈನಸ್ 3b ಬೈ 2a ಸೈನ್ ಥೀಟಾ ಬಂದು ಆಪ್ಷನ್ ಎ ಆಗಿರುತ್ತೆ, ಕರೆಕ್ಟ್ ಆನ್ಸರ್ ಸಿಗುತ್ತೆ. ನೆಕ್ಸ್ಟ್ DCET 2019 ಬರ್ತೀವಿ. ಇದು ಚೈನ್ ರೂಲನ್ನೇ ಲಾಗ್ ಎಫ್ ಆಫ್ ಎಕ್ಸ್ ಇರುತ್ತೆ. ಸೊ ಅದಕ್ಕೆ ನಾವು ಡೈರೆಕ್ಟ್ ಡಿಫ್ರೆನ್ಷಿಯೇಟ್ ಮಾಡ್ತೀವಿ. ಡಿ ವೈ ಬೈ ಡಿ ಎಕ್ಸ್ ಈಕ್ವಲ್ ಟು ಲಾಗ್ ಎಫ್ ಆಫ್ ಎಕ್ಸ್ ಅಂದರೆ 1/log 3x ಬರುತ್ತೆ. ಈಗೇನು ಡೆರಿವೇಟಿವ್ ಆಫ್ ಲಾಗ್ 3x ಅಂತಂದರೆ 1/3x ಇಂಟು 3 ಬರುತ್ತೆ. 3 ಕ್ಯಾನ್ಸಲ್ ಆಗಿಬಿಡುತ್ತೆ. ನಮ್ಗೆ ಸಿಗೋದು 1/x ಇಂಟು ಲಾಗ್ 3x ಬರುತ್ತೆ. ಸೊ 1/x ಇಂಟು ಲಾಗ್ 3x ನಮಗೆ ಆಪ್ಷನ್ ಎ ಕರೆಕ್ಟ್ ಆಗಿರುತ್ತೆ DCET. ನೆಕ್ಸ್ಟ್ DCET 2018ಗೆ ಹೋಗ್ತಾ ಇದ್ದೀವಿ. ಇದು ಪ್ರಾಡಕ್ಟ್ ರೂಲ್ ಆಗುತ್ತೆ, ಇದು u ಇಂಟು v ಆಗುತ್ತೆ. ಸೊ ನಾವು ಇದನ್ನು ಡೈರೆಕ್ಟ್ ಡಿಫ್ರೆನ್ಷಿಯೇಟ್ ಮಾಡ್ತೀವಿ. ಸೊ ಇನ್ ಪ್ರಾಡಕ್ಟ್ ರೂಲಲ್ಲಿ ಫಸ್ಟ್ ಟರ್ಮ್ ಆಗಿ ಇಟ್ಕೋಬೇಕು, ಡೆರಿವೇಟಿವ್ ಆಫ್ ಸೆಕೆಂಡ್ ಟರ್ಮ್ ಪ್ಲಸ್ ಸೆಕೆಂಡ್ ಟರ್ಮ್ ಲಾಗ್ ಎಕ್ಸ್ ಆಗಿ ಇಟ್ಕೋಬೇಕು, ಡೆರಿವೇಟಿವ್ ಆಫ್ ಫಸ್ಟ್ ಟರ್ಮ್ ಇ ಪವರ್ ಎಕ್ಸ್ ಕಾಮನ್ ತೆಗಿತೀವಿ. ನಮ್ಗೆ ಉಳಿಯೋದು 1/x ಪ್ಲಸ್ ಲಾಗ್ ಎಕ್ಸ್ ಆಗುತ್ತೆ. ನಾವು ನೋಡ್ತಿದ್ದೀವಿ 1/x ಪ್ಲಸ್ ಲಾಗ್ ಎಕ್ಸ್ ಇರಬೇಕು. 1/x ಪ್ಲಸ್ ಲಾಗ್ ಎಕ್ಸ್ ಆಪ್ಷನ್ ಎ ಇಸ್ ಕರೆಕ್ಟ್ ಆನ್ಸರ್ ಆಗುತ್ತೆ. DCET 2018 ಬರ್ತೀವಿ. ಇದು ಚೈನ್ ರೂಲ್ ಆಗಿರುತ್ತೆ. ಆಲ್ರೆಡಿ ಈ ಥರ ಪ್ರಾಬ್ಲಮ್ ಮಾಡಿದ್ದೀವಿ ನಾವು. ಡಿ ವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು ಲಾಗ್ ಎಫ್ ಆಫ್ ಎಕ್ಸ್ ಅಂದರೆ 1/f ಆಫ್ ಎಕ್ಸು. ಈಗೇನು ಡೆರಿವೇಟಿವ್ ಆಫ್ ಎಫ್ ಆಫ್ ಎಕ್ಸ್ ಇಷ್ಟು ಫುಲ್ಲು ಡಿಫ್ರೆನ್ಷಿಯೇಟ್ ಮಾಡ್ತೀವಿ. ಡೆರಿವೇಟಿವ್ ಆಫ್ 10x ಸೀಕೆಂಟ್ ಸ್ಕ್ವೇರ್ ಎಕ್ಸ್ ಆಗುತ್ತೆ. ಸೀಕೆಂಟ್ ಎಕ್ಸ್ ಅಂದರೆ ಸೀಕೆಂಟ್ ಎಕ್ಸ್ ಇಂಟು 10x ಆಗುತ್ತೆ. ಇಲ್ಲಿ ಸೀಕೆಂಟ್ ಎಕ್ಸ್ ಕಾಮನ್ ತೆಗೆದುಬಿಡ್ತೀವಿ. ಸೀಕೆಂಟ್ ಎಕ್ಸನ್ನು ಕಾಮನ್ ತೆಗಿತೀವಿ. ಉಳಿಯೋದು ನಮಗೆ ಒಂದು ಸೀಕೆಂಟ್ ಎಕ್ಸು, ಇಲ್ಲಿ ಸೀಕೆಂಟ್ ಎಕ್ಸ್ ಹೋದರೆ ಒಂದು tan x ಉಳಿಯುತ್ತೆ. ಡಿನಾಮಿನೇಟ್ರಲ್ಲಿ ನೋಡ್ತಿದ್ದೀವಿ tan x ಪ್ಲಸ್ ಸೀಕೆಂಟ್ ಎಕ್ಸ್ ಇದೆ. ಈಗ tan x ಪ್ಲಸ್ ಸೀಕೆಂಟ್ ಎಕ್ಸು tan x ಪ್ಲಸ್ ಸೀಕೆಂಟ್ ಎಕ್ಸ್ ಕ್ಯಾನ್ಸಲ್ ಆಗಿಬಿಡುತ್ತೆ. ನಮ್ಗೆ ಉಳಿಯೋದು ಸೀಕೆಂಟ್ ಎಕ್ಸ್. ಸೊ ಆನ್ಸರ್ ಬಂದು ಪ್ಲಸ್ ಸೀಕೆಂಟ್ ಎಕ್ಸ್ ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗಿರುತ್ತೆ. DCET 2018ಗೆ ಬರ್ತೀವಿ. ಇದನ್ನು ಡಿಫ್ರೆನ್ಷಿಯೇಟ್ ಮಾಡಬೇಕು. ಎಕ್ಸ್ ಸ್ಕ್ವೇರ್ ಡಿಫ್ರೆನ್ಷಿಯೇಟ್ ಮಾಡಿದ್ರೆ 2x ಆಗುತ್ತೆ, ಡಿವೈಡ್ ಬೈ 2 ಆಗೇ ಇರುತ್ತೆ. ವೈ ಸ್ಕ್ವೇರ್ ಡಿಫ್ರೆನ್ಷಿಯೇಟ್ ಮಾಡಿದ್ರೆ 2y ಡಿವೈಡ್ ಬೈ ಡಿ ಎಕ್ಸ್ ಬರುತ್ತೆ, ಡಿವೈಡ್ ಬೈ 2 ಆಗೇ ಇರುತ್ತೆ. ಡೆರಿವೇಟಿವ್ ಆಫ್ ಕಾನ್ಸ್ಟೆಂಟ್ ಫಂಕ್ಷನ್ 0 ಆಗಿಬಿಡುತ್ತೆ. 2 ಕ್ಯಾನ್ಸಲ್ ಆಗಿಬಿಡುತ್ತೆ, ಈ 2 ಕ್ಯಾನ್ಸಲ್ ಆಗಿಬಿಡುತ್ತೆ. ಡಿ ವೈ ಬೈ ಡಿ ಎಕ್ಸ್ ಈಕ್ವಲ್ಸ್ ವೈ ಆಗೇ ಇರುತ್ತೆ. ಈ ಎಕ್ಸ್ ಈ ಕಡೆ ಬಂದರೆ ಮೈನಸ್ ಎಕ್ಸ್ ಆಗುತ್ತೆ. ಸೊ ಡಿ ವೈ ಬೈ ಡಿ ಎಕ್ಸ್ ಹಂಗೆ ಇಟ್ಕೊಡಿ. ಈ ವೈ ಈ ಕಡೆ ಬಂದರೆ ಡಿವೈಡ್ ಬೈ ಆಗುತ್ತೆ, ಮೈನಸ್ ಎಕ್ಸ್ ಬೈ ವೈ ಆಗುತ್ತೆ. ಮೈನಸ್ ಎಕ್ಸ್ ಬೈ ವೈ ಆಪ್ಷನ್ ಸಿ ಇಸ್ ಕರೆಕ್ಟ್ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ DCET 2017 ನೋಡ್ತೀವಿ. ಸೊ ಲಾಗ್ ಎಫ್ ಆಫ್ ಎಕ್ಸ್ ಪವರ್ಗೆ ಡೆರಿವೇಟಿವ್ ಆಫ್ ಎಕ್ಸ್ ಪವರ್ ಎನ್ ಇಂಟು ಎಕ್ಸ್ ಪವರ್ n-1 ಅಂತ ಕರಿತೀವಿ. ಡೈರೆಕ್ಟ್ ಡಿಫ್ರೆನ್ಷಿಯೇಟ್ ಮಾಡ್ತೀವಿ. ಡಿ ವೈ ಬೈ ಡಿ ಎಕ್ಸ್ ಈಕ್ವಲ್ಸ್ ಸೊ ಎಕ್ಸ್ ಪವರ್ ಎನ್ ಇದ್ದಂಗೆ ಎಫ್ ಆಫ್ ಎಕ್ಸ್ ಪವರ್ ಎನ್ ಇಂಟು ಎಫ್ ಆಫ್ ಎಕ್ಸ್ ಪವರ್ n-1 5-1 ಅಂದರೆ ಇಂಟು ಡೆರಿವೇಟಿವ್ ಆಫ್ ಎಫ್ ಆಫ್ ಎಕ್ಸ್. ಇದು ಚೈನ್ ರೂಲನ್ನು ನಾವು ಯೂಸ್ ಮಾಡ್ತಕ್ಕಂಥದ್ದು. 1 ಪ್ಲಸ್ ಲಾಗ್ ಎಕ್ಸ್. ಸೊ 5 ಆಗೇ ಇದೆ, 1 ಪ್ಲಸ್ ಲಾಗ್ ಎಕ್ಸ್ ಆಗೇ ಇರುತ್ತೆ. 4 ಆಗುತ್ತೆ. ಡೆರಿವೇಟಿವ್ ಆಫ್ 1 0 ಆಗುತ್ತೆ. ಲಾಗ್ ಎಕ್ಸ್ ಅಂದರೆ 1/x ಆಗುತ್ತೆ. ನಮ್ಗೆ ಸಿಗೋದು ಇವಾಗ 5/x ಆಗುತ್ತೆ. ಇದು ಮಲ್ಟಿಪ್ಲೈ ಮಾಡಿದ್ರೆ 1 ಪ್ಲಸ್ ಲಾಗ್ ಎಕ್ಸ್ ಹೋಲ್ ಪವರ್ 4 ಇರುತ್ತೆ. ಈಗ 5/x ಇರಬೇಕು, 1 ಪ್ಲಸ್ ಲಾಗ್ ಎಕ್ಸ್ ಹೋಲ್ ಪವರ್ 4 ಇರಬೇಕು. ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗಿರುತ್ತೆ. DCET 2017ಗೆ ಬರ್ತೀವಿ. ಇದು ನಮಗೆ ಕ್ವೋಷಂಟ್ ರೂಲ್ ಆಗಿರುತ್ತೆ. ನಮಗೆ ಡಿ ವೈ ಬೈ ಡಿ ಎಕ್ಸ್ ಡೈರೆಕ್ಟು. ಕ್ವೋಷಂಟ್ ರೂಲ್ ಅಂದರೆ ಡಿನಾಮಿನೇಟರ್ ಸ್ಕ್ವೇರ್ ಇರಬೇಕು, x + 2 ಹೋಲ್ ಸ್ಕ್ವೇರ್ ಇಂಟು ಡಿನಾಮಿನೇಟರ್ x + 2 ಹಂಗೆ ಇಟ್ಕೋಬೇಕು.
ಡೆರಿವೇಟಿವ್ ಆಫ್ ನ್ಯೂಮರೇಟರ್ ಎಕ್ಸ್ ಅಂದರೆ 1 ಆಗುತ್ತೆ, ಕಾನ್ಸ್ಟೆಂಟ್ ಫಂಕ್ಷನ್ 0 ಆಗುತ್ತೆ, ಮೈನಸ್ ನ್ಯೂಮರೇಟರ್ ಆಗಿ ಇಟ್ಕೊತೀವಿ ಎಕ್ಸ್ ಪ್ಲಸ್ 1 ಅಂತ. ಡೆರಿವೇಟಿವ್ ಆಫ್ ಡಿನಾಮಿನೇಟರು 1 ಪ್ಲಸ್ 0 ಆಗಿಬಿಡುತ್ತೆ. ಈಗ ಎಕ್ಸ್ ಪ್ಲಸ್ 2 ಹಾಗೆ ಇರ್ತೀವಿ, ರಿಮೂವ್ ದಿ ಬ್ರ್ಯಾಕೆಟ್ಸು. ಸೊ ಇಲ್ಲಿ ಎಕ್ಸ್ ಮೈನಸ್ 1 ಆಗುತ್ತೆ, ಡಿವೈಡ್ ಬೈ ಎಕ್ಸ್ ಪ್ಲಸ್ 2 ಹೋಲ್ ಸ್ಕ್ವೇರ್ ಬರುತ್ತೆ. ಒಂದು ಪ್ಲಸ್ ಎಕ್ಸ್ ಮೈನಸ್ ಎಕ್ಸ್ ಕ್ಯಾನ್ಸಲ್, 2 ಮೈನಸ್ 1 ಅಂದರೆ 1 ಬರುತ್ತೆ, ಡಿವೈಡ್ ಬೈ ಎಕ್ಸ್ ಪ್ಲಸ್ 2 ಹೋಲ್ ಸ್ಕ್ವೇರ್ ಬರುತ್ತೆ. ನಾವು ನೋಡ್ಬೋದು ಆಪ್ಷನ್ ಎ 1 ಬೈ ಎಕ್ಸ್ ಪ್ಲಸ್ 2 ಹೋಲ್ ಸ್ಕ್ವೇರ್. ನೆಕ್ಸ್ಟ್ ನೋಡ್ತೀವಿ ಡಿ ಸಿ ಇ ಟಿ 2015 ನೋಡ್ತೀವಿ. ಇದು ಏನು ಪ್ರಾಡಕ್ಟ್ ರೂಲ್ ಆಗಿರುತ್ತೆ, ಇ ಪವರ್ ಎಕ್ಸ್ ಲಾಗ್ ಎಕ್ಸು. ಸೊ ಡಿ ವೈ ಬೈ ಡಿ ಎಕ್ಸ್ ಈಕ್ವಲ್ಸ್ ಫಸ್ಟ್ ಟರ್ಮ್ ಆಗಿ ಇಟ್ಕೊತೀವಿ, ಡೆರಿವೇಟಿವ್ ಆಫ್ ಸೆಕೆಂಡ್ ಟರ್ಮ್ ಪ್ಲಸ್ ಸೆಕೆಂಡ್ ಟರ್ಮ್ ಆಗಿ ಇಡ್ತೀವಿ, ಡೆರಿವೇಟಿವ್ ಆಫ್ ಫಸ್ಟ್ ಟರ್ಮ್. ಅಟ್ ಎಕ್ಸ್ ಈಕ್ವಲ್ ಟು 1 ಅಂತ ಹೇಳ್ತಾನೆ, ಅಟ್ ಎಕ್ಸ್ ಈಕ್ವಲ್ ಟು 1 ಅಂತ. ಸೊ ಈ ಎಕ್ಸ್ ವ್ಯಾಲ್ಯೂ 1 ಹಾಕಿದ್ರೆ 1 ಬೈ 1, ಇ ಪವರ್ 1 ಬೈ 1. ಸೊ ಡೆರಿವೇಟಿವ್ ಆಫ್ ಲಾಗ್ 1 ಅಂದರೆ 0 ಆಗಿಬಿಡುತ್ತೆ, ಇ ಪವರ್ 1. ಲಾಗ್ 1 ವ್ಯಾಲ್ಯೂ 0 ಆಗಿಬಿಡುತ್ತೆ. ನಮ್ಗೆ ಉಳಿತಕ್ಕಂಥದ್ದು ಇ ಪವರ್ 1 ಅಂದರೆ ಇ ಅಷ್ಟೇ ಆಗುತ್ತೆ. ದಟ್ ಈಸ್ ಆನ್ಸರ್ ಬಿ ಆಗಿರುತ್ತೆ. ಲಾಗ್ 1 ಅಂದರೆ 0, ಇ ದಿಸ್ ಈಸ್ ಕಾಲ್ಡ್ 0 ಆಗಿರುತ್ತೆ. ಆವಾಗ ಇ ಪವರ್ 0, ಇ ಪವರ್ 1 ಅಂದರೆ ಇ ಅಂತಲೇ ಕರಿತೀವಿ ನಾವು. ಡಿ ಸಿ ಇ ಟಿ 2015 ನೋಡ್ಬೋದು. ಇದನ್ನು ಟ್ಯಾನ್ ಇನ್ವರ್ಸ್ ಕೊಡ್ತಾನೆ. ಫಸ್ಟ್ ಸಿಂಪ್ಲಿಫೈ ಮಾಡ್ಕೋಬೇಕು ನಾವು. ಈ ಟ್ಯಾನ್ ಇನ್ವರ್ಸ್ ಆಗೇ ಇರುತ್ತೆ. ಸೊ ರೂಟ್ 1 ಪ್ಲಸ್ ಕಾಸ್ ಎಕ್ಸ್ ಅಂದರೆ 2 ಕಾಸ್ ಸ್ಕ್ವೇರ್ ಎಕ್ಸ್ ಬೈ 2 ಅಂತ ನಾವು ಒಂದು ಫಾರ್ಮುಲಾ ಇದೆ. 1 ಮೈನಸ್ ಕಾಸ್ ಎಕ್ಸ್ ಅಂದರೆ 2 ಸೈನ್ ಸ್ಕ್ವೇರ್ ಎಕ್ಸ್ ಬೈ 2 ಅಂತ ಒಂದು ಫಾರ್ಮುಲಾ ಇರುತ್ತೆ, ಬರ್ಕೋಬೇಕು. ವೈ ಈಕ್ವಲ್ಸ್ ಟ್ಯಾನ್ ಇನ್ವರ್ಸ್ ಆಗೇ ಇರುತ್ತೆ. ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗಿಬಿಡುತ್ತೆ. ಸೊ ಕಾಸ್ ಎಕ್ಸ್ ಬೈ 2 ಸೈನ್ ಎಕ್ಸ್ ಬೈ 2 ಬರುತ್ತೆ. ಸೊ ಆವಾಗ ನಮಗೆ ಕಾಟ್ ಸ್ಕ್ವೇರ್ ಎಕ್ಸ್ ಬೈ 2 ಬರುತ್ತೆ. ಸ್ಕ್ವೇರ್ ರೂಟ್ಗೆ ಹೋಗುತ್ತೆ, ನಮಗೆ ಇವಾಗ ಟ್ಯಾನ್ ಇನ್ವರ್ಸ್ ಇದೆ. ಸ್ಕ್ವೇರ್ ರೂಟ್ ಕೊಟ್ಟೋದ್ರೆ ನಮಗೆ ಏನು ಬರುತ್ತೆ, ಕಾಟ್ ಎಕ್ಸ್ ಬೈ 2 ಬರುತ್ತೆ. ಕಾಟ್ ಥೀಟಾ ಈಸ್ ಈಕ್ವಲ್ ಟು ಟ್ಯಾನ್ 90 ಮೈನಸ್ ಥೀಟಾ. ಸೊ ಕಾಟ್ ಥೀಟಾ ಇದೆ, ಆವಾಗ ನಾವು ಇದನ್ನು ಟ್ಯಾನ್ 90 ಮೈನಸ್ ಥೀಟಾ ಅಂತ ಕರಿತೀವಿ. ಟ್ಯಾನ್ ಪೈ ಬೈ 2 ಮೈನಸ್ ಎಕ್ಸ್ ಬೈ 2 ಅಂತ. ಸೊ ಇವಾಗ ನಾವು ಇದನ್ನು ಡಿಫ್ರೆನ್ಷಿಯೇಟ್ ಮಾಡಿ ಟ್ಯಾನ್ ಕ್ಯಾನ್ಸಲ್ ಆಗಿಬಿಡುತ್ತೆ. ನಮಗೆ ಇಲ್ಲಿ ಸಿಗ್ತಕ್ಕಂಥದ್ದೇನು, ವೈ ಈಸ್ ಈಕ್ವಲ್ ಟು ಪೈ ಬೈ 2 ಮೈನಸ್ ಎಕ್ಸ್ ಬೈ 2. ಈಗ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ನಮ್ಗೆ ಏನು ಸಿಗುತ್ತೆ, ಡೆರಿವೇಟಿವ್ ಆಫ್ ಕಾನ್ಸ್ಟೆಂಟ್ ಫಂಕ್ಷನ್ 0. ಸೊ ಮೈನಸ್ 1 ಬೈ 2 ಡೆರಿವೇಟಿವ್ ಆಫ್ ಎಕ್ಸ್ ಅಂದರೆ 1 ಬರುತ್ತೆ, ಈಕ್ವಲ್ಸ್ ಮೈನಸ್ 1 ಬೈ 2 ಸಿಗುತ್ತೆ. ಸೊ ಆಪ್ಷನ್ ಸಿ ಈಸ್ ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಇನ್ 2013 ಡಿ ಸಿ ಟಿ ನೋಡ್ಬೋದು. ಸ್ಕ್ವೇರ್ ರೂಟ್ ಕೊಟ್ಟೋಗ್ಬಿಡುತ್ತೆ. ಸೊ ಆವಾಗ ಡಿ ಬೈ ಡಿ ಎಕ್ಸ್ ಆಫ್ ಸೈನ್ ಎಕ್ಸ್ ಇರುತ್ತೆ. ಡೆರಿವೇಟಿವ್ ಆಫ್ ಸೈನ್ ಎಕ್ಸ್ ಅಂದರೆ ಕಾಸ್ ಎಕ್ಸ್ ಆಗುತ್ತೆ. ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ ಸೇಮ್ ಡಿ ಸಿ 2013 ಸೇಮ್ ಟ್ಯಾನ್ ಇನ್ವರ್ಸ್ ಆಗೇ ಇರುತ್ತೆ. ಸೊ ರೂಟ್ ಇರುತ್ತೆ. 1 ಮೈನಸ್ ಕಾಸ್ 2 ಎಕ್ಸ್ ಅಂದರೆ ನಮಗೆ 2 ಸೈನ್ ಸ್ಕ್ವೇರ್ ಎಕ್ಸ್ ಆಗುತ್ತೆ. 1 ಪ್ಲಸ್ ಕಾಸ್ 2 ಎಕ್ಸ್ ಅಂದರೆ 2 ಕಾಸ್ ಸ್ಕ್ವೇರ್ ಎಕ್ಸ್ ಆಗುತ್ತೆ. 2 ಕ್ಯಾನ್ಸಲ್ ಆಗಿಬಿಡುತ್ತೆ. ಸೊ ನಮಗೆ ಇಲ್ಲಿ ಸಿಗ್ತಕ್ಕಂಥದ್ದು ಏನು ಅಂದರೆ ಟ್ಯಾನ್ ಇನ್ವರ್ಸ್ ರೂಟ್ ಸೈನ್ ಎಕ್ಸ್ ಬೈ ಕಾಸ್ ಎಕ್ಸ್ ಅಂದರೆ ಟ್ಯಾನ್ ಎಕ್ಸ್ ಅಂದರೆ ಟ್ಯಾನ್ ಸ್ಕ್ವೇರ್ ಎಕ್ಸ್ ಬರುತ್ತೆ. ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗಿಬಿಡುತ್ತೆ. ಇನ್ನು ನಮಗೆ ಸಿಗೋದು ಟ್ಯಾನ್ ಇನ್ವರ್ಸ್ ಟ್ಯಾನ್ ಎಕ್ಸ್ ಆಗುತ್ತೆ. ಟ್ಯಾನ್ ಇನ್ವರ್ಸ್ ಟ್ಯಾನ್ ಕ್ಯಾನ್ಸಲ್ ಆದರೆ ಎಕ್ಸ್ ಇರುತ್ತೆ. ಇದು ವೈ ವ್ಯಾಲ್ಯೂ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ನಮ್ಗೆ ಏನು ಬರುತ್ತೆ, ಡಿ ವೈ ಬೈ ಡಿ ಎಕ್ಸ್ ಈಸ್ ಈಕ್ವಲ್ ಟು 1, ಡೆರಿವೇಟಿವ್ ಆಫ್ ಎಕ್ಸ್ 1. ಆಪ್ಷನ್ ಎ ಬರುತ್ತೆ ನಮಗೆ ಕರೆಕ್ಟ್ ಆನ್ಸರು. ಡಿ ಸಿ ಟಿ 2024 ಬರ್ತೀವಿ. ಸೊ ಡಿ ವೈ ಬೈ ಡಿ ಎಕ್ಸ್ ಡೈರೆಕ್ಟ್ ಡಿಫ್ರೆನ್ಷಿಯೇಟ್ ಮಾಡ್ಬೋದು. ಸಮ್ ರೂಲ್ ಇ ಪವರ್ ಆಫ್ 3x ಅಂದರೆ ಇ ಪವರ್ ಆಫ್ 3x ಇಂಟು 3 ಬರುತ್ತೆ, ಪ್ಲಸ್ ಇ ಪವರ್ ಆಫ್ 7x ಅಂದರೆ ಇ ಪವರ್ ಆಫ್ 7x ಇಂಟು 7 ಬರುತ್ತೆ. ಸೊ ನಾವಿಲ್ಲಿ ಏನು ಮಾಡ್ತೀವಿ, 3 ಇ ಪವರ್ ಆಫ್ 3x ಪ್ಲಸ್ 7 ಇ ಪವರ್ ಆಫ್ 7x ಬರೀತೀವಿ. ಹೇಗೇನು ಡಿಫ್ರೆನ್ಷಿಯೇಟ್ ಮಾಡ್ತೀವಿ ನಾವು ಇದನ್ನು, ಹೇಗೇನು ಡಿಫ್ರೆನ್ಷಿಯೇಟ್ ಮಾಡ್ತೀವಿ ಮಾಡಿದ್ರೆ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಬರುತ್ತೆ ಇಸ್ ಈಕ್ವಲ್ ಟು 3 ಇ ಪವರ್ ಆಫ್ 3x ಇಂಟು 3 ಬರುತ್ತೆ, ಪ್ಲಸ್ 7 ಇ ಪವರ್ ಆಫ್ 7x ಅಂದರೆ ಇಂಟು 7 ಬರುತ್ತೆ. 3 3s are 9 ಇ ಪವರ್ ಆಫ್ 3x ಪ್ಲಸ್ 7 7s are 49 ಇ ಪವರ್ ಆಫ್ 7x ಬರುತ್ತೆ. ನಾವಿಲ್ಲಿ ಎಕ್ಸ್ ಈಕ್ವಲ್ ಟು 0 ಮಾಡ್ತೀವಿ. ಸೊ ಎಕ್ಸ್ ಈಕ್ವಲ್ ಟು 0 ಮಾಡಿದ್ರೆ ಇ ಪವರ್ 0 1 ಆಗಿಬಿಡುತ್ತೆ. 9 ಇ ಪವರ್ 0 ಅಂದರೆ 1 ಪ್ಲಸ್ 49 ಇ ಪವರ್ 0 ಅಂದರೆ 1, 49 ಪ್ಲಸ್ 9 58 ಆಗುತ್ತೆ. ಆನ್ಸರ್ ನಮಗೆ 2 ಸಿಗುತ್ತೆ. ಡಿ ಸಿ ಟಿ 2023 ಬರ್ತೀವಿ. ಸೊ ಇದನ್ನು ಸಮ್ ರೂಲ್ ಆಗಿರುತ್ತೆ, ಡೆರಿವೇಟಿವ್ ಆಫ್ ಡಿ ವೈ ಬೈ ಡಿ ಎಕ್ಸ್ ಆಗೇ ಇರುತ್ತೆ.
ಸೊ ಇದನ್ನು ಸೆಕೆಂಡ್ ಆರ್ಡರ್ ಮಾಡಬೇಕು ನಾವು ಆಪ್ಷನ್ಲಿ ನೋಡ್ಕೋಬೇಕು. ದಿಸ್ ಈಸ್ ಸೆಕೆಂಡ್ ಆರ್ಡರ್ ಅಂದರೆ 2 ಸಾರಿ ನಾವು ಡಿಫ್ರೆನ್ಷಿಯೇಟ್ ಮಾಡಬೇಕು ಅಂತ. ಒಂದು ಸಾರಿ ಡಿಫ್ರೆನ್ಷಿಯೇಟ್ ಮಾಡ್ತೀವಿ e⁻2x ಇಂಟು 2 ಮೈನಸ್ e⁻−x ಇಂಟು -1 ಅಂತ. ಸೊ ಆವಾಗ 2e⁻2x ಬರುತ್ತೆ, ಮೈನಸ್ ಇಂಟು ಮೈನಸ್ ಪ್ಲಸ್ e⁻−x ಬರುತ್ತೆ. ಇದು dy/dx. ಈಗೇನು ಡಿಫ್ರೆನ್ಷಿಯೇಟ್ ಮಾಡ್ತೀವಿ ಇದನ್ನು, ಈಗೇನು ಡಿಫ್ರೆನ್ಷಿಯೇಟ್ ಮಾಡಿದ್ರೆ d²y/dx² ಬರುತ್ತೆ. 2ಗೆ 2e⁻2x ಇಂಟು 2 ಬರುತ್ತೆ, ಪ್ಲಸ್ e⁻−x ಇಂಟು -1 ಬರುತ್ತೆ. 2 2s are 4e⁻2x ಬರುತ್ತೆ, ಮೈನಸ್ e⁻−x ಬರುತ್ತೆ. e⁻4 ಇಂಟು e⁻2x ಮೈನಸ್ e⁻−x. 4 ಇಂಟು e⁻2x ಮೈನಸ್ e⁻−x. ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಆಗಿರುತ್ತೆ. DCET 2022 ನಾವು ನೋಡ್ಬೋದು, ಇದನ್ನು ಡಿಫ್ರೆನ್ಷಿಯೇಟ್ ಮಾಡ್ಬೋದು. ದಿಸ್ ಈಸ್ ಸಮ್ ರೂಲ್ ಅಂತ ಕರಿತೀವಿ. ಸೊ dy/dx 2ಗೆ 2 ಇಡ್ತೀವಿ. ಡೆರಿವೇಟಿವ್ ಆಫ್ ಕಾಸ್ 3x ಅಂದರೆ ಮೈನಸ್ ಸೈನ್ 3x ಇಂಟು 3 ಬರುತ್ತೆ, ಪ್ಲಸ್ ಸೈನ್ 3x ಅಂದರೆ ಕಾಸ್ 3x ಇಂಟು 3 ಬರುತ್ತೆ. ಸೊ ನಾವು ನೋಡ್ಬೋದು ಹೇಗೇನು ಡಿಫ್ರೆನ್ಷಿಯೇಟ್ ಮಾಡ್ತಿದ್ದೀವಿ. ಸೊ ಫಸ್ಟ್ ಸಿಂಪ್ಲಿಫೈ ಮಾಡ್ತೀವಿ, -6 ಪ್ಲಸ್ ಇಂಟು ಮೈನಸ್ 3 2s are 6 sin 3x ಪ್ಲಸ್ 3 3s are 9 cos 3x ಬರುತ್ತೆ. ಸೊ ಇದನ್ನು ಹೇಗೇನು ಡಿಫ್ರೆನ್ಷಿಯೇಟ್ ಮಾಡ್ತೀವಿ, -6x sin 3x ಅಂದರೆ cos 3x ಇಂಟು 3 ಆಗುತ್ತೆ, ಪ್ಲಸ್ 9 cos 3x ಅಂದರೆ ಮೈನಸ್ sin 3x ಇಂಟು 3 ಆಗುತ್ತೆ. ಇಲ್ಲಿ ನಮಗೆ 6 3s are 18 ಬರುತ್ತೆ, -18 cos 3x ಬರುತ್ತೆ, ಪ್ಲಸ್ ಇಂಟು ಮೈನಸ್ 9 3s are 27 sin 3x ಬರುತ್ತೆ. ಈಗ 9 1s are 9 2s are 9 3s ಬರುತ್ತೆ, -9 ಕಾಮನ್ ತೆಗೆದು ಬಿಡ್ತೀನಿ, 9 2s are 2 cos 3x ಪ್ಲಸ್ 3 sin 3x ಬರುತ್ತೆ. ನಾವು ನೋಡ್ಬೋದು ಈಕ್ವೇಷನ್ 1ನಲ್ಲಿ ಇದರಲ್ಲಿ cos 3x ಪ್ಲಸ್ 3 sin 3x ಇದನ್ನು y ಅಂತ ಕರಿತೀವಿ. ಸೊ ದೇರ್ಫೋರ್ d² ಹೇಗೇನು ಡಿಫ್ರೆನ್ಷಿಯೇಟ್ ಮಾಡಿದ್ದೀವಿ, d²y/dx², ಇದು dy/dx, ಇದು ಡಿಫ್ರೆನ್ಷಿಯೇಟ್ ಮಾಡಿದ್ದೀವಿ ಹೇಗೇನು. ಈಗ ನಮಗಿರೋದೇನು, d²y/dx² ಇಸ್ ಈಕ್ವಲ್ ಟು ಏನು ಬರುತ್ತೆ, -9y ಬರುತ್ತೆ. ಇದು ಈ ಕಡೆ ಬಂದರೆ ಪ್ಲಸ್ 9y ಆಗುತ್ತೆ. d²y/dx² ಪ್ಲಸ್ 9y = 0 ಬರುತ್ತೆ. ಆಪ್ಷನ್ ಡಿ ಕರೆಕ್ಟ್ ಆನ್ಸರ್ ಆಗಿರುತ್ತೆ. ನಮಗೆ DCET 2021ನಲ್ಲಿ ನೋಡ್ಬೋದು, y = tan inverse x ಇದೆ. ಡಿಫ್ರೆನ್ಷಿಯೇಟ್ ಮಾಡಿದ್ರೆ dy/dx = 1/1 + x², ಡೆರಿವೇಟಿವ್ ಆಫ್ tan inverse x. ಮತ್ತು ಇದನ್ನು ನಾವು ಹೇಗೇನು ಡಿಫ್ರೆನ್ಷಿಯೇಟ್ ಮಾಡ್ತೀವಿ, ಯಾಕಂದರೆ d²y/dx² ಬೇಕು, ಹೇಗೇನು ಡಿಫ್ರೆನ್ಷಿಯೇಟ್ ಮಾಡ್ತೀವಿ ವಿತ್ ರೆಸ್ಪೆಕ್ಟ್ ಟು ಎಕ್ಸು, ಆವಾಗ d²y/dx² ಬರುತ್ತೆ. ಇದು ಕೋಷಂಟ್ ರೂಲ್ ಆಗಿರೋದ್ರಿಂದ ಡಿನಾಮಿನೇಟರ್ 1 + x² ಆಗಿರುತ್ತೆ, ಇಂಟು ಡಿನಾಮಿನೇಟರ್ 1 + x² ಹೋಲ್ ಸ್ಕ್ವೇರ್, ಡಿನಾಮಿನೇಟರ್ v ಡೆರಿವೇಟಿವ್ ಆಫ್ 1 0 ಆಗುತ್ತೆ, ಮೈನಸ್ u ಡೆರಿವೇಟಿವ್ ಆಫ್ v ಅಂದರೆ 0 + 2x ಆಗುತ್ತೆ. ಡೆರಿವೇಟಿವ್ ಆಫ್ 1 0 ಪ್ಲಸ್ ಡೆರಿವೇಟಿವ್ ಆಫ್ x² 2x ಆಗುತ್ತೆ. ಇದು ಫುಲ್ ಟರ್ಮ್ 0 ಆಗಿಬಿಡುತ್ತೆ. ಇಲ್ಲಿ -2x ಇರುತ್ತೆ ನ್ಯೂಮರೇಟ್ರಲ್ಲಿ, /1 + x² ಹೋಲ್ ಸ್ಕ್ವೇರ್, -2x/1 + x² ಹೋಲ್ ಸ್ಕ್ವೇರ್, -2x/1 + x² ಹೋಲ್ ಸ್ಕ್ವೇರ್. ಆಪ್ಷನ್ ಡಿ ಕರೆಕ್ಟ್ ಆಗಿರುತ್ತೆ. ನಮಗೆ ನಾವು ನೋಡ್ತಿದ್ದೀವಿ DCET 2020ಯಲ್ಲಿ sin² x ಇದೆ, y = sin² x ಅಂತ ಬರ್ಕೊತೀವಿ ನಾವು. ಸೊ ಡಿಫ್ರೆನ್ಷಿಯೇಟ್ ಮಾಡಿದ್ರೆ dy/dx ಆಗುತ್ತೆ. ಡೆರಿವೇಟಿವ್ ಆಫ್ sin² x ಅಂದರೆ 2 sin x ಪವರ್ 2 - 1, ಡೆರಿವೇಟಿವ್ ಆಫ್ sin x ಅಂದರೆ cos x ಬರುತ್ತೆ. ಚೈನ್ ರೂಲ್ ಯೂಸ್ ಮಾಡ್ತೀವಿ, x⁴n n × x⁴n - 1 ಡೆರಿವೇಟಿವ್ ಆಫ್ f(x), ಇದು f(x) ಆಗಿರುತ್ತೆ. 2 sin x ಆಗುತ್ತೆ ಇಂಟು cos x ಇರುತ್ತೆ. ಸೊ ಇದು 2 sin x ಇಂಟು cos x, ಇದನ್ನು ನಾವೇನಂತ ಕರಿತೀವಿ, sin 2x ಅಂತ ಕರಿತೀವಿ. ದಿಸ್ ಈಸ್ dy/dx. ಹೇಗೇನು ಡಿಫ್ರೆನ್ಷಿಯೇಟ್ ಮಾಡ್ತೀವಿ ನಾವು ಇದನ್ನ, ಹೇಗೇನು ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಏನಾಗುತ್ತೆ, d²y/dx² ಬರುತ್ತೆ. ಡೆರಿವೇಟಿವ್ ಆಫ್ sin 2x ಅಂದರೆ cos 2x ಇಂಟು 2, ನಮಗೇನು ಬರುತ್ತೆ, 2 cos 2x ಬರುತ್ತೆ. 2 cos 2x ಆಪ್ಷನ್ ಎ ಈಸ್ ಕರೆಕ್ಟ್ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ DCET 2019 ಬರ್ತೀವಿ. y = e⁻tan inverse x, y = e⁻tan inverse x ಆಗಿರುತ್ತೆ. ನಾವು ಡಿಫ್ರೆನ್ಷಿಯೇಟ್ ಮಾಡ್ತೀವಿ.
ಡಿವೈ ಬೈ ಡಿ ಎಕ್ಸ್ ಆಗುತ್ತೆ. ಡೆರಿವೇಟಿವ್ ಆಫ್ ಇ ಪವರ್ ಆಫ್ ಎಫ್ ಆಫ್ ಎಕ್ಸ್ ಅಂದರೆ ಇ ಪವರ್ ಆಫ್ ಎಫ್ ಆಫ್ ಎಕ್ಸ್ ಇಂಟು ಡೆರಿವೇಟಿವ್ ಆಫ್ ಟ್ಯಾನ್ ಇನ್ವರ್ಸ್ ಎಕ್ಸ್ ಅಂದರೆ 1/1 ಪ್ಲಸ್ ಎಕ್ಸ್ ಸ್ಕ್ವೇರ್ ಅಂತ ಕರಿತೀವಿ. ಇದನ್ನ ಈ ಕಡೆ ಶಿಫ್ಟ್ ಮಾಡ್ತೀವಿ. 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಇಂಟು ಡಿವೈ ಬೈ ಡಿ ಎಕ್ಸ್ ಇರುತ್ತೆ ಈಕ್ವಲ್ಸ್ ಇ ಪವರ್ ಆಫ್ ಟ್ಯಾನ್ ಇನ್ವರ್ಸ್ ಎಕ್ಸ್. ಹೇಗೇನು ಡಿಫ್ರೆನ್ಷಿಯೇಟ್ ಮಾಡ್ತೀವಿ? y2 ಅಂದರೆ ಡಬಲ್ ಡಿಫ್ರೆನ್ಷಿಯೇಷನು. ಸೊ ಹೇಗೇನು ಡಿಫ್ರೆನ್ಷಿಯೇಟ್ ಮಾಡ್ತೀವಿ? ಸೊ ಅವಾಗ ನಮ್ಗೆ ಏನಾಗುತ್ತೆ, ಫಸ್ಟ್ ಟರ್ಮ್ ಆಗಿ ಇಟ್ಕೊತೀವಿ. ಡೆರಿವೇಟಿವ್ ಆಫ್ ಸೆಕೆಂಡ್ ಟರ್ಮ್ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಸೆಕೆಂಡ್ ಟರ್ಮ್ ಡಿ ವೈ ಬೈ ಡಿ ಎಕ್ಸ್ ಆಗಿ ಇಟ್ಕೊತೀವಿ. ಡೆರಿವೇಟಿವ್ ಆಫ್ 1 0 ಪ್ಲಸ್ ಡೆರಿವೇಟಿವ್ ಆಫ್ ಎಕ್ಸ್ ಅಂದರೆ 2x ಆಗುತ್ತೆ ಈಕ್ವಲ್ಸ್ ಡೆರಿವೇಟಿವ್ ಆಫ್ ಇ ಪವರ್ ಟ್ಯಾನ್ ಇನ್ವರ್ಸ್ ಎಕ್ಸ್ ಇ ಪವರ್ ಟ್ಯಾನ್ ಇನ್ವರ್ಸ್ ಎಕ್ಸ್ ಇಂಟು ಡೆರಿವೇಟಿವ್ ಆಫ್ ಟ್ಯಾನ್ ಇನ್ವರ್ಸ್ ಎಕ್ಸ್ 1 + 1 / x ಸ್ಕ್ವೇರ್ ಆಗುತ್ತೆ. ಸೊ ಇವಾಗ ನಾವು ಇದನ್ನು ಹೀಗೆ ಇಟ್ಕೊತೀವಿ. ಇದನ್ನು 1 + x ಸ್ಕ್ವೇರ್ ಅಂತ ಕರಿತೀವಿ. ಡಿ ಸ್ಕ್ವೇರ್ ಬೈ ಡಿ ಎಕ್ಸ್ ಸ್ಕ್ವೇರ್ ಅಂದರೆ y2 ಆಗುತ್ತೆ ಪ್ಲಸ್ 2x ಡಿವೈ ಬೈ ಡಿ ಎಕ್ಸ್ ಅಂದರೆ y1 ಆಗುತ್ತೆ. ಇ ಪವರ್ ಆಫ್ ಟ್ಯಾನ್ ಇನ್ವರ್ಸ್ ಎಕ್ಸ್ ಇಂಟು ಡೆರಿವೇಟಿವ್ ಆಫ್ ಟ್ಯಾನ್ ಇನ್ವರ್ಸ್ ಎಕ್ಸ್ ಅಂದರೆ 1/1 ಪ್ಲಸ್ ಎಕ್ಸ್ ಅಂದರೆ ಡಿವೈ ಬೈ ಡಿ ಎಕ್ಸ್ ಅಂದರೆ y1 ಅಂತ ಕರಿತೀವಿ. ಸೊ ಅವಾಗ 1 + x ಸ್ಕ್ವೇರ್ ಇಂಟು y2 ಪ್ಲಸ್ ಇಲ್ಲಿ y1 ಇದೆ, ಇಲ್ಲೂ y1 ಇದೆ. ಸೊ 2x - 1 ಇಂಟು y1 ಬರುತ್ತೆ ಈಕ್ವಲ್ ಟು 0. ಈ ಕಡೆ ಬಂದರೆ ಮೈನಸ್ y1 ಆಗುತ್ತೆ, ಬರುತ್ತೆ. ಸೊ ಇವಾಗ ನಮ್ಗೆ ಯಾವ್ದು ಆಪ್ಷನ್ ಕರೆಕ್ಟ್ ಆಗಿರುತ್ತೆ? 2x - 1 y1 ಆಪ್ಷನ್ ಎ ಈಸ್ ಕರೆಕ್ಟ್ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ ಬರ್ತೀವಿ DCET 2018 ಬರ್ತೀವಿ. ಸೊ ಇದನ್ನು ಏನು ಡಿಫ್ರೆನ್ಷಿಯೇಟ್ ಮಾಡ್ತೀವಿ? ಇಲ್ಲಿ ಡಿವೈ ಬೈ ಡಿ ಎಕ್ಸ್ ಈಕ್ವಲ್ಸ್ ಡೈರೆಕ್ಟ್ ಡಿಫ್ರೆನ್ಷಿಯೇಟ್ ಮಾಡ್ಬೋದು. ಡೆರಿವೇಟಿವ್ ಆಫ್ ಇ ಪವರ್ 5x ಅಂದರೆ ಇ ಪವರ್ 5x ಇಂಟು 5 ಬರುತ್ತೆ. ಇ ಪವರ್ -5x ಅಂದರೆ ಇ ಪವರ್ -5x ಇಂಟು -5 ಬರುತ್ತೆ. ಸೊ ಹೇಗೇನು ಡಿಫ್ರೆನ್ಷಿಯೇಟ್ ಮಾಡ್ತೀವಿ ನಾವು? ಇಲ್ಲಿ ಸಿಂಪ್ಲಿಫೈ ಮಾಡ್ತೀವಿ. 5 ಇ ಪವರ್ ಆಫ್ 5x ಮೈನಸ್ ಇ ಪವರ್ 5 ಇ ಪವರ್ ಆಫ್ -5x ದಿಸ್ ಈಸ್ ಡಿವೈ ಬೈ ಡಿ ಎಕ್ಸ್ ಆಗಿರುತ್ತೆ. ಹೇಗೇನು ಡಿಫ್ರೆನ್ಷಿಯೇಟ್ ಮಾಡ್ತೀವಿ? ಹೇಗೇನು ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಬರುತ್ತೆ. ಈಗ 5 ಆಗಿದೆ, ಇ ಪವರ್ ಆಫ್ 5x ಇಂಟು 5 ಬರುತ್ತೆ ಮೈನಸ್ 5 ಆಗಿದೆ, ಇ ಪವರ್ ಆಫ್ -5x ಇಂಟು -5 ಬರುತ್ತೆ. ಸೊ ಇಲ್ಲಿ 5 5 * 25 ಆಗುತ್ತೆ. ಇ ಪವರ್ ಆಫ್ 5x ಮೈನಸ್ ಇಂಟು ಮೈನಸ್ ಪ್ಲಸ್ 5 5 * 25 ಇ ಪವರ್ ಆಫ್ -x ಅಟ್ x = 0 ಹಾಕ್ತೀವಿ ನಾವು. 25 ಅಟ್ x = 0 ಅಂದರೆ 1 ಆಗುತ್ತೆ. ಇಲ್ಲಿ 25 ಹಾಕ್ತೀವಿ. ಅಟ್ x = 0 ಅಂದರೆ 1 ಆಗುತ್ತೆ. 25 1 * 25 ಪ್ಲಸ್ 25 50 ಆಗುತ್ತೆ. ಆನ್ಸರ್ ನಮಗೆ +50 ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಆಗಿರುತ್ತೆ. DCET 2023 ನೋಡ್ತೀವಿ. ಈಕ್ವೇಷನ್ ಆಫ್ ಟ್ಯಾಂಜೆಂಟ್ ನಾವು ಕಂಡುಹಿಡಿಬೇಕು. ಆ್ಯಕ್ಚುಲಿ ನಮಗೆ ಬೇಕಿರೋದು ಈಕ್ವೇಷನ್ ಆಫ್ ಟ್ಯಾಂಜೆಂಟು, ಭಾಳ ಇಂಪಾರ್ಟೆಂಟು. ಈಕ್ವೇಷನ್ ಆಫ್ ಟ್ಯಾಂಜೆಂಟು. ಸೊ ನಾವೇನು ಮಾಡ್ತೀವಿ? ಈಕ್ವೇಷನ್ ಆಫ್ ಟ್ಯಾಂಜೆಂಟ್ ಅಂದರೆ ನಮ್ಗೆ ಗೊತ್ತಿದೆ y - y1 ಈಕ್ವಲ್ಸ್ ಸೊ ಡಿವೈ ಬೈ ಡಿ ಎಕ್ಸ್ ಇಂಟು x - x1 ದಿಸ್ ಈಸ್ ಅನ್ ಈಕ್ವೇಷನ್ ಆಫ್ ಟ್ಯಾಂಜೆಂಟು. ಸೊ ಡಿವೈ ಬೈ ಡಿ ಎಕ್ಸ್ ಕಂಡುಹಿಡಿಬೇಕು. ಗಿವನ್ ಕರ್ವ್ ಯೂಸ್ ಮಾಡ್ತೀವಿ ನಾವು. ಸೊ ಡಿವೈ ಬೈ ಡಿ ಎಕ್ಸ್ ಈಕ್ವಲ್ಸ್ ಕಂಡುಹಿಡಿತೀವಿ. ಡಿವೈ ಬೈ ಡಿ ಎಕ್ಸ್ ಈಕ್ವಲ್ ಟು 2 ಡೆರಿವೇಟಿವ್ ಆಫ್ ಎಕ್ಸ್ ಸ್ಕ್ವೇರ್ ಅಂದರೆ 2x ಪ್ಲಸ್ ಡೆರಿವೇಟಿವ್ ಆಫ್ ಎಕ್ಸ್ ಅಂದರೆ 1. ಸೊ ಅಟ್ ನಮಗೆ 1, 2 ಇರುತ್ತೆ, x, y ಇರುತ್ತೆ. ಎಕ್ಸ್ ವ್ಯಾಲ್ಯೂ 2 2s are 4x ಪ್ಲಸ್ 1 ಇದೆ. 4 x ಅಂದರೆ 1 ಪ್ಲಸ್ 1 ಈಸ್ ಈಕ್ವಲ್ ಟು 5. ಸೊ ಡಿವೈ ಬೈ ಡಿ ಎಕ್ಸ್ ವ್ಯಾಲ್ಯೂ ನಮಗೆ 5 ಸಿಗುತ್ತೆ. ಈಕ್ವೇಷನ್ಸ್ ಬರ್ತೀವಿ ನಾವು. y - y1 ಈಕ್ವಲ್ಸ್ ಡಿವೈ ಬೈ ಡಿ ಎಕ್ಸ್ ಇಂಟು x - x1. ಈಗ y ಮೈನಸ್ ಅಟ್ ಆ ಪಾಯಿಂಟ್ ನಾವು ನೋಡ್ಬೋದು 1, 2 ಇದು x1 y1 ಆಗಿರುತ್ತೆ. y1 ಅಂದರೆ 2 ಆಗುತ್ತೆ. ಡಿವೈ ಬೈ ಡಿ ಎಕ್ಸ್ ಅಂದರೆ 5 ಆಗುತ್ತೆ ಇಂಟು x - x1 ಅಂದರೆ 1 ಆಗುತ್ತೆ. y - 2 ಈಕ್ವಲ್ಸ್ 5x - 5 ಆಗುತ್ತೆ. ಇದನ್ನು ಈ ಕಡೆ ಶಿಫ್ಟ್ ಮಾಡ್ತೀವಿ. 5x - 5 ಆಗುತ್ತೆ. -2 ಇದು +2 ಆಗುತ್ತೆ. -5 = 0. 5x - 5 -3 = 0. ಸೊ -3 = 0. 5x - 5 -3 = 0. ಆಪ್ಷನ್ ಎ ಇಸ್ ಕರೆಕ್ಟ್ ಆನ್ಸರ್. DCET 2022 ನೋಡ್ಬೋದು. ಈಕ್ವೇಷನ್ ಆಫ್ ನಾರ್ಮಲ್ಲು. ಈಕ್ವೇಷನ್ ಆಫ್ ನಾರ್ಮಲ್ ಅಂದರೆ y - y1 ಈಕ್ವಲ್ಸ್ -1 ಬೈ ಡಿವೈ ಬೈ ಡಿ ಎಕ್ಸ್ ಇಂಟು x - x1 ಅಂತ ಕರಿತೀವಿ. ಸೊ ಇಲ್ಲಿ ಈಕ್ವೇಷನ್ ಕೊಟ್ಟಿದ್ದಾನೆ ನಮಗೆ. ಇಲ್ಲಿ ಡಿವೈ ಬೈ ಡಿ ಎಕ್ಸ್ ಮೈನಸ್ಸು. ಸೊ ಇದು ಈ ಕಡೆ ಬಂದರೆ ಏನಾಗುತ್ತೆ? ಇಲ್ಲಿ ನಮಗೆ ಇದು ಡಿವೈ ಬೈ ಡಿ ಎಕ್ಸ್ ಇಂಟು y - y1 ಆಗುತ್ತೆ
ಮೈನಸ್ ಈಕ್ವಲ್ ಟು ಮೈನಸ್ ಎಕ್ಸ್ ಇಂಟು ಎಕ್ಸ್ ಮೈನಸ್ ಒನ್ ಇರುತ್ತೆ. ನೋಡ್ಬೋದು ಮೈನಸ್ ಎಕ್ಸ್ ಇಂಟು ಎಕ್ಸ್ ಮೈನಸ್ ಒನ್ ಇದೆ, ಡಿ ವೈ ಬೈ ಡಿ ಎಕ್ಸ್ ಇದೆ, ವೈ ಮೈನಸ್ ವೈ ಒನ್ ಇದೆ. ಆಪ್ಷನ್ ಸಿ ಇಸ್ ಕರೆಕ್ಟ್ ಆನ್ಸರ್, ಕರೆಕ್ಟ್ ಆಗಿರುತ್ತೆ. ನೆಕ್ಸ್ಟ್ DCET 2022 ನಾವು ನೋಡ್ತೀವಿ. ದಿ ಸ್ಲೋಪ್ ಆಫ್ ದಿ ಟ್ಯಾಂಜೆಂಟನ್ನು ಕಂಡುಹಿಡಿಬೇಕು. ನಮಗೆ ಮೇನ್ ಬೇಕಿರೋದು ಯಾವುದಂದರೆ ಸ್ಲೋಪ್ ಆಫ್ ದಿ ಟ್ಯಾಂಜೆಂಟ್. ಈಗ ಸ್ಲೋಪ್ ಆಫ್ ದಿ ಟ್ಯಾಂಜೆಂಟ್ ಅಂದರೆ ಡಿ ವೈ ಬೈ ಡಿ ಎಕ್ಸ್ ಡಿಫ್ರೆನ್ಷಿಯೇಟ್ ಮಾಡ್ತೀವಿ. ಸೊ ಡಿ ವೈ ಬೈ ಡಿ ಎಕ್ಸ್. ವಾಟ್ ಇಸ್ ದ ಡೆರಿವೇಟಿವ್ ಆಫ್ ಸೈನ್ 2x ಅಂದರೆ ಕಾಸ್ 2x ಇಂಟು 2. ಸೊ ನಮ್ಗೆ ಬರ್ತಕ್ಕಂಥದ್ದು ಏನು, 2 ಕಾಸ್ 2x. ವಾಟ್ ಇಸ್ ಅಟ್ ಎಕ್ಸ್ ಈಕ್ವಲ್ ಟು ಏನು, ಅಟ್ ಪಾಯಿಂಟ್ ಇದೆ ಪೈ ಬೈ 4 ಮೈನಸ್ 1. ಸೊ 2 ಕಾಸ್ 2 ಇಂಟು 5/4 ಬರುತ್ತೆ. ಸೊ 2 ಇಂಟು 5/4 ಅಂದರೆ 2 5/4. 545 2 ಸಹ 90 ಅಂದರೆ ಕಾಸ್ 90 0 ಬರುತ್ತೆ. ಸೊ 2 ಇಂಟು 0 0. ಆಪ್ಷನ್ ಎ ಈಸ್ ಕರೆಕ್ಟ್ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ ನೋಡ್ತೀವಿ DCET 2021 ಬರ್ತೀವಿ. ಇಲ್ಲಿ ದಿ ಈಕ್ವೇಷನ್ ಆಫ್ ಟ್ಯಾಂಜೆಂಟ್ ನೋಡಿ, ಎಫ್ ಆಫ್ ಎಕ್ಸ್ ಈಕ್ವೇಷನ್ ಆಫ್ ಟ್ಯಾಂಜೆಂಟ್ ನಮ್ಗೆ ಗೊತ್ತಿದೆ, y ಮೈನಸ್ y1 ಈಕ್ವಲ್ಸ್ dy by dx into x minus x1. This is the formula for equation of tangent y equals f of x. ನೆಕ್ಸ್ಟ್ ಈಕ್ವೇಷನ್ ಆಫ್ ನಾರ್ಮಲ್ ಕ್ಯಾಲ್ಕುಲೇಟ್ ಮಾಡ್ಬೇಕು ನಾವು. ಈಕ್ವೇಷನ್ ಆಫ್ ನಾರ್ಮಲ್ ಅಂದರೆ ನಮ್ಗೆ ಗೊತ್ತಿದೆ, y ಮೈನಸ್ y1 ಈಕ್ವಲ್ಸ್ -1 ಬೈ dy by dx ಇಂಟು x ಮೈನಸ್ x1. ಇದೊಂದು ಫಾರ್ಮುಲಾ ಇರುತ್ತೆ. dy by dx ಕಂಡುಹಿಡಿಬೇಕು. ಸೊ ವಾಟ್ ಈಸ್ ದ dy by dx ಡಿಫ್ರೆನ್ಷಿಯೇಟ್ ಮಾಡ್ತೀವಿ. 4ಗೆ 4 x³ ಅಂದರೆ 3x² ಆಗಿರುತ್ತೆ, ಪ್ಲಸ್ 3x² ಅಂದರೆ 2x ಆಗುತ್ತೆ, ಪ್ಲಸ್ ಕಾನ್ಸ್ಟೆಂಟ್ ಫಂಕ್ಷನ್ 0 ಆಗುತ್ತೆ. ನಮಗೆ ಇಲ್ಲೇನಾಗುತ್ತೆ, 12x² ಪ್ಲಸ್ 6x ಬರುತ್ತೆ. ಅಟ್ -1, 3 ಇರುತ್ತೆ. ಇದು ಎಕ್ಸು, ಇದು ವೈ ಆಗುತ್ತೆ. ಎಕ್ಸ್ ವ್ಯಾಲ್ಯೂ -1 ಇರುತ್ತೆ. -1 ಅಂದರೆ +1 ಆಗುತ್ತೆ. 12 ಪ್ಲಸ್ ಇಂಟು 6 ಇಂಟು -2 ಬರುತ್ತೆ. ನಮಗೆ 12 - 6 ಈಸ್ ಈಕ್ವಲ್ ಟು 6 ಬರುತ್ತೆ. ಸೊ ದಿಸ್ ಈಸ್ ಕಾಲ್ಡ್ dy by dx. ಇಲ್ಲಿ ಪ್ಲಸ್ -1² ಅಂದರೆ +1 ಆಗುತ್ತೆ. 12 1s are 12. ಸೊ ಇಲ್ಲಿ ನಾವೇನು ಮಾಡ್ತೀವಿ, ಪ್ಲಸ್ ಇಂಟು ಮೈನಸ್ ಆಗುತ್ತೆ. ಎಕ್ಸ್ ವ್ಯಾಲ್ಯೂ -1 ಬರುತ್ತೆ. ಸೊ ಅವಾಗ 6 1s are 6. ಸೊ 12 - 6 ನೋಡ್ಬೋದು ನಾವು. ಎಕ್ಸ್ ವ್ಯಾಲ್ಯೂ 1, 12 - 6 6 ಆಗಿಬಿಡುತ್ತೆ. ದಿಸ್ ವ್ಯಾಲ್ಯೂ ಇಸ್ dy by dx. ಈಕ್ವೇಷನ್ ಆಫ್ ನಾರ್ಮಲ್ ಬರೀತೀವಿ, y ಮೈನಸ್ y1 ಅಂದರೆ ನಾವು ನೋಡ್ಬೋದು, ವಾಟ್ ಇಸ್ ದ ವ್ಯಾಲ್ಯೂ ಆಫ್ y1 ಅಟ್ ದಿಸ್ ಈಸ್ ಕಾಲ್ಡ್ x1 y1 ವ್ಯಾಲ್ಯೂ 3 ಆಗುತ್ತೆ. ಈಕ್ವಲ್ಸ್ dy by d -1 ಬೈ dy by dx 6 ಇಂಟು x ಮೈನಸ್ x1 ಅಂದರೆ -1 ಇದೆ, ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಆವಾಗ 6 ಬೈ -6 3s are 18 ಮೈನಸ್ ಎಕ್ಸ್. ಇಲ್ಲಿ ಮೈನಸ್ ಇಂಟು ಮೈನಸ್ ಪ್ಲಸ್ ಇರುತ್ತೆ. -1 ಇಂಟು +1 ಅಂದರೆ -1 ಬರುತ್ತೆ. ಈಗ ಈ ಕಡೆ ಬರುತ್ತೆ, ಈ -x ಇರೋದ್ರೆ ಎಲ್ಲ ಈ ಕಡೆಗೆ ಶಿಫ್ಟ್ ಮಾಡ್ತೀವಿ. +x ಪ್ಲಸ್ 6y -18. ಈ -1 ಈ ಕಡೆ ಬಂದರೆ +1 ಈಕ್ವಲ್ ಟು 0. ನಮ್ಗೆ ಸಿಗ್ತಕ್ಕಂಥದ್ದೇನು, x + 6y -17 ಈಕ್ವಲ್ ಟು 0. x + 6y -17 x + 6y -17 ಈಸ್ ಈಕ್ವಲ್ ಟು 0. ಆಪ್ಷನ್ ಬಿ ಇಸ್ ಕರೆಕ್ಟ್ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ DCET 2018 ನೋಡ್ತೀವಿ. ಈಕ್ವೇಷನ್ ಆಫ್ ದಿ ನಾರ್ಮಲ್ ಸೇಮ್ ಸಿಮಿಲರ್ ಪ್ರಾಬ್ಲಮ್ ಇರುತ್ತೆ. ಸೊ dy by dx ಈಕ್ವಲ್ ಟು ಎಷ್ಟಿದೆ, 2x ಆಗುತ್ತೆ. ಅಟ್ 2, 2 ಅಂತಾನೆ. ಸೊ ಎಕ್ಸ್ ವ್ಯಾಲ್ಯೂ 2 ಆಗುತ್ತೆ. 2 2s are 4 ಬರುತ್ತೆ. ಸೊ dy by dx ಈಕ್ವಲ್ ಟು 4. ಈಕ್ವೇಷನ್ ಆಫ್ ನಾರ್ಮಲ್ ನಮ್ಗೆ ಗೊತ್ತಿದೆ, y ಮೈನಸ್ y1 ಈಕ್ವಲ್ಸ್ -1 ಬೈ dy by dx ಇಂಟು x ಮೈನಸ್ x1. ದಿಸ್ ಇಸ್ ದಿ ಫಾರ್ಮುಲಾ. y ಮೈನಸ್ y1 ಅಂದರೆ ನಮ್ಗೆ ನೋಡ್ಬೋದು, ಇದು x1 y1 ಅಂದರೆ 2 ಇರುತ್ತೆ. ಈಕ್ವಲ್ ಟು -1 ಬೈ 4 dy by dx ವ್ಯಾಲ್ಯೂ x ಮೈನಸ್ x1 ವ್ಯಾಲ್ಯೂ 2 ಇರುತ್ತೆ. ಈ 4 ಈ ಕಡೆ ಬರುತ್ತೆ, ಈ 4 ಈ ಕಡೆ ಬರುತ್ತೆ, ಈ ಕಡೆ 4 ಬರುತ್ತೆ. ಅವಾಗ ನಮಗೆ 4y - 4 2s are 8 ಈಕ್ವಲ್ಸ್ -x ಮೈನಸ್ ಇಂಟು ಮೈನಸ್ +2 ಬರುತ್ತೆ. ಇದು ಈ ಕಡೆ ಶಿಫ್ಟ್ ಮಾಡ್ತೀವಿ. x + 4y - 8 -2 ಈಕ್ವಲ್ ಟು 0 ಆಗುತ್ತೆ. x + 4y - 10 ಈಕ್ವಲ್ ಟು 0. x + 4y - 10 ಈಕ್ವಲ್ ಟು 0. x + 4y - 10 ಈಕ್ವಲ್ ಟು 0. ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಆಗುತ್ತೆ. ನಿಮಗೆ ನೋಡ್ತೀವಿ DCET 2017 ಬರ್ತೀವಿ. ದಿ ಈಕ್ವೇಷನ್ ಆಫ್ ಟ್ಯಾಂಜೆಂಟ್ ಟು ದಿ ಕರ್ವ್ y² ಈಕ್ವಲ್ ಟು 4x ಇದೆ. ಈಕ್ವೇಷನ್ ಆಫ್ ಟ್ಯಾಂಜೆಂಟ್ ನಮಗೆ ಮೇನ್ ಏನಂದರೆ ಈಕ್ವೇಷನ್ ಆಫ್ ಟ್ಯಾಂಜೆಂಟ್. ಈಕ್ವೇಷನ್ ಆಫ್ ಟ್ಯಾಂಜೆಂಟ್ ಗೊತ್ತಿದೆ, y ಮೈನಸ್ y1 ಈಕ್ವಲ್ಸ್ dy by dx ಇಂಟು
ಎಕ್ಸ್ ಮೈನಸ್ ಎಕ್ಸ್ ಒನ್. ಈಗ ಡಿವೈ ಬೈ ಡಿ ಎಕ್ಸ್ ಬೇಕು, ವೈ ಸ್ಕ್ವೇರ್ ಇದೆ, ವೈ ಸ್ಕ್ವೇರನ್ನು ಡಿಫ್ರೆನ್ಷಿಯೇಟ್ ಮಾಡ್ತೀವಿ ನಾವು. ವೈ ಸ್ಕ್ವೇರ್ ಡಿಫ್ರೆನ್ಷಿಯೇಟ್ ಮಾಡ್ತೀವಿ. ವೈ ಸ್ಕ್ವೇರ್ನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ನಮ್ಗೆ ಏನು ಬರುತ್ತೆ, 2y ಡಿವೈ ಬೈ ಡಿ ಎಕ್ಸ್ ಬರುತ್ತೆ. 4 ಡೆರಿವೇಟಿವ್ ಆಫ್ ಎಕ್ಸ್ ಅಂದರೆ 1 ಬರುತ್ತೆ. ಸೊ ನಮಗೆ ಇಲ್ಲಿ ಎಕ್ಸ್ ಆನ್ ವೈ ಅಂತ ಕರಿತೀವಿ. ವೈ ವ್ಯಾಲ್ಯೂ ಬಂದು 2 ಆಗಿರುತ್ತೆ. ಸೊ ಅವಾಗ ನಾವು ಡಿವೈ ಬೈ ಡಿ ಎಕ್ಸ್ ಈಕ್ವಲ್ಸ್ 4 1s are 4 by 2y ಇರುತ್ತೆ. 4ಗೆ 4, 2 y ವ್ಯಾಲ್ಯೂ 2, 4 by 4 ಬರುತ್ತೆ ಈಕ್ವಲ್ಸ್ 1. ಸೊ ಡಿವೈ ಬೈ ಡಿ ಎಕ್ಸ್ ವ್ಯಾಲ್ಯೂ 1 ಬರುತ್ತೆ. ಸೊ ಇದನ್ನು ನಾವು x1 y1 ಅಂತ ಕರ್ಕೊಂಡ್ರೆ ನಮಗೆ ಸೊ y ಮೈನಸ್ ವಾಟ್ ಈಸ್ y1 ವ್ಯಾಲ್ಯೂ 2 ಬರುತ್ತೆ. y ಮೈನಸ್ y1 ವ್ಯಾಲ್ಯೂ 2 ಡಿವೈ ಬೈ ಡಿ ಎಕ್ಸ್ ವ್ಯಾಲ್ಯೂ 1 ಬರುತ್ತೆ. x ಮೈನಸ್ x1 ಅಂದರೆ 1 ಬರುತ್ತೆ. ಅಂದರೆ y ಮೈನಸ್ 2 ಈಸ್ ಈಕ್ವಲ್ ಟು x ಮೈನಸ್ 1. ಇದನ್ನೇ ಈ ಕಡೆ ಶಿಫ್ಟ್ ಮಾಡ್ತೀವಿ. x ಮೈನಸ್ y ಮೈನಸ್ 2 ಈ ಕಡೆ ಬಂದರೆ ಪ್ಲಸ್ 2 ಮೈನಸ್ 1 ಈಕ್ವಲ್ ಟು 0. x ಮೈನಸ್ y ಮೈನಸ್ 1 ಈಕ್ವಲ್ ಟು 0. x ಮೈನಸ್ y ಈ ಮೈನಸ್ 2 ಈ ಕಡೆ ಅಂದರೆ ಪ್ಲಸ್ 2, 2 ಮೈನಸ್ 1 ಅಂದರೆ ಪ್ಲಸ್ 1 ಆಗುತ್ತೆ. x ಮೈನಸ್ y ಪ್ಲಸ್ 1 ಈಸ್ ಈಕ್ವಲ್ ಟು 0. x ಮೈನಸ್ y ಪ್ಲಸ್ 1 ಈಸ್ ಈಕ್ವಲ್ ಟು 0. ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗಿರುತ್ತೆ. DCET 2017 ನೋಡ್ತೀವಿ. ಮ್ಯಾಕ್ಸಿಮಮ್ ಆ್ಯಂಡ್ ಮಿನಿಮಮ್ ಕಂಡುಹಿಡಿಬೇಕು. ಸೊ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ ಇದನ್ನು ಕಂಡುಹಿಡಿಬೇಕಾದ್ರೆ ನಮಗೆ ಇದನ್ನು y ಈಕ್ವಲ್ಸ್ ಅಂತ ಬರ್ಕೊತೀವಿ. 7 ಮೈನಸ್ 8x ಮೈನಸ್ 2x ಸ್ಕ್ವೇರ್ ಅಂತ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ನಮಗೆ ಡಿವೈ ಬೈ ಡಿ ಎಕ್ಸ್ 0 ಮೈನಸ್ 8 ಮೈನಸ್ 2 ಇಂಟು 2x ಆಗುತ್ತೆ. ಸೊ ಇವಾಗ ನಮಗೇನಾಗುತ್ತೆ, ಮೈನಸ್ 8 ಮೈನಸ್ 4x ಈಕ್ವಲ್ ಟು 0 ಬರುತ್ತೆ. ಈ 4x ಈ ಕಡೆ ಬಂದರೆ 4x ಈಕ್ವಲ್ಸ್ ಮೈನಸ್ 8 ಬರುತ್ತೆ. x ಈಕ್ವಲ್ಸ್ ಮೈನಸ್ 8 ಬೈ 4, 4 1s are 4 2s are ಮೈನಸ್ 2 ಬರುತ್ತೆ. ಸೊ ಎಕ್ಸ್ ವ್ಯಾಲ್ಯೂ ಮೈನಸ್ 2. ಸೊ ನಾವೇನು ಮಾಡ್ತೀವಿ, ಮ್ಯಾಕ್ಸಿಮಮ್ ವ್ಯಾಲ್ಯೂ ಫೈನ್ ಮಾಡಬೇಕಾದ್ರೆ ಇದರಲ್ಲೇ ತುಂಬ್ತೀವಿ. ಈ ಎಕ್ಸ್ ವ್ಯಾಲ್ಯೂನ ಇದರಲ್ಲಿ ನಾವು ಫೈನ್ ಮಾಡ್ತೀವಿ, ಇದು ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. 7 ಮೈನಸ್ 8 ಇಂಟು ಮೈನಸ್ 2 ಇಂಟು ಮೈನಸ್ 2 ಸ್ಕ್ವೇರ್. ಸೊ ಇಲ್ಲಿ ನಾವು ನೋಡ್ಬೋದು ಮೈನಸ್ ಇಂಟು ಮೈನಸ್ ಪ್ಲಸ್ 8 2s are 16. ಇದು ಮೈನಸ್ 2 ಇರುತ್ತೆ. 4 2s are 8 ಮೈನಸ್ 8. ನಮ್ಗೆ ಇಲ್ಲಿ ಏನಾಗುತ್ತೆ ಇಲ್ಲಿ, ಸೊ ಇಲ್ಲಿ ನಮಗೆ 7ನಲ್ಲಿ 8 ಹೋದರೆ ಮೈನಸ್ 1, 16ನಲ್ಲಿ 1 ಹೋದರೆ ಇನ್ನು 15 ಇರುತ್ತೆ. ಆನ್ಸರ್ 15 ಕರೆಕ್ಟ್ ಬರುತ್ತೆ. ಆಪ್ಷನ್ ಎ ಈಸ್ ಕರೆಕ್ಟ್. ದಿಸ್ ದ ಮ್ಯಾಕ್ಸಿಮಮ್ ವ್ಯಾಲ್ಯೂ. ಈಗ DCET 2013 ಬರ್ತೀವಿ. ದಿ ಈಕ್ವೇಷನ್ ಆಫ್ ದಿ ನಾರ್ಮಲ್ ಟು ದಿ ಕರ್ವ್ y ಈಕ್ವಲ್ಸ್ 5x ಸ್ಕ್ವೇರ್ ಪ್ಲಸ್ 4x ಮೈನಸ್ 7 ಈಕ್ವಲ್ ಟು 11 ಅಟ್ ದಿ ಪಾಯಿಂಟ್ ಮೈನಸ್ 1, 2 ಇದೆ. ಈಗ ನಾವೇನು ಮಾಡ್ತೀವಿ, ಡಿಫ್ರೆನ್ಷಿಯೇಟ್ ಮಾಡಬೇಕು. ಡಿವೈ ಬೈ ಡಿ ಎಕ್ಸ್ ಈಕ್ವಲ್ ಟು 5ಗೆ 5 ಎಕ್ಸ್ ಸ್ಕ್ವೇರ್ ಅಂದರೆ 2x ಪ್ಲಸ್ 4 ಡೆರಿವೇಟಿವ್ ಆಫ್ ಎಕ್ಸ್ ಅಂದರೆ 1 ಮೈನಸ್ ಕಾನ್ಸ್ಟೆಂಟ್ ಫಂಕ್ಷನ್ 0 ಆಗಿಬಿಡುತ್ತೆ. ಈಗ 5 2s are 10x ಪ್ಲಸ್ 4 ಅಟ್ ಮೈನಸ್ 1, 2. ಇದು ಎಕ್ಸ್ ವ್ಯಾಲ್ಯೂ, ಇದು ವೈ ವ್ಯಾಲ್ಯೂ ಆಗುತ್ತೆ. ಸೊ 10 ಎಕ್ಸ್ ವ್ಯಾಲ್ಯೂ ಮೈನಸ್ 1 ಪ್ಲಸ್ 4. ಸೊ ಮೈನಸ್ 10 ಪ್ಲಸ್ 4 ಈಸ್ ಈಕ್ವಲ್ ಟು ಮೈನಸ್ 6. ದಿಸ್ ಈಸ್ ಡಿವೈ ಬೈ ಡಿ ಎಕ್ಸ್. ವಿ ಫೈಂಡ್ ಈಕ್ವೇಷನ್ ಆಫ್ ನಾರ್ಮಲ್. y ಮೈನಸ್ y1 ಈಕ್ವಲ್ಸ್ ಮೈನಸ್ 1 ಬೈ ಡಿವೈ ಬೈ ಡಿ ಎಕ್ಸ್. ಎಮ್ ಅಂತಲೂ ಕರಿಬೋದು, ಡಿವೈ ಬೈ ಡಿ ಎಕ್ಸ್ ಕೊಟ್ಟಿಲ್ಲ. ಈಗ ನಾವೇನು ಮಾಡ್ತೀವಿ, y ಮೈನಸ್ y1 ವ್ಯಾಲ್ಯೂ ನೋಡ್ತೀವಿ. ಇದು x1, ಇದು y1 ವ್ಯಾಲ್ಯೂ 2 ಬರುತ್ತೆ. ಈಕ್ವಲ್ಸ್ ಮೈನಸ್ 1 ಬೈ ಡಿವೈ ಬೈ ಡಿ ಎಕ್ಸ್ ವ್ಯಾಲ್ಯೂ ಮೈನಸ್ 6. ಎಕ್ಸ್ ಮೈನಸ್ ಇರುತ್ತೆ. ಅಗೇನ್ x1 ವ್ಯಾಲ್ಯೂ ಮೈನಸ್ ಇಂಟು ಮೈನಸ್ ಪ್ಲಸ್ 1. ಈಗ y ಮೈನಸ್ 2 ಈ ಮೈನಸ್ ಕ್ಯಾನ್ಸಲ್ ಆಗುತ್ತೆ. 6 ಇಂಟು y 6y ಬರುತ್ತೆ. ಮೈನಸ್ 6 2s are 12 ಆಗುತ್ತೆ. ಈಕ್ವಲ್ 1ಇಂದ ಮಲ್ಟಿಪ್ಲೈ ಮಾಡಿದ್ರೆ ಎಕ್ಸ್ ಪ್ಲಸ್ 1 ಇರುತ್ತೆ. ಇದನ್ನು ಈ ಕಡೆ ಶಿಫ್ಟ್ ಮಾಡ್ತೀವಿ. ಆವಾಗ ಎಕ್ಸ್ ಮೈನಸ್ 6y ಬರುತ್ತೆ. ಮೈನಸ್ 12 ಈ ಕಡೆ ಬಂದರೆ ಪ್ಲಸ್ 12 ಇರುತ್ತೆ. ಇದು ಪ್ಲಸ್ 1 ಈಕ್ವಲ್ ಟು 0 ಇರುತ್ತೆ. ಎಕ್ಸ್ ಮೈನಸ್ 6y ಪ್ಲಸ್ 13 ಈಕ್ವಲ್ ಟು 0. ಸೊ ಆಪ್ಷನ್ ಯಾವ್ದು ಬರುತ್ತೆ ನಮಗೆ? ಸೊ ಆಪ್ಷನ್ ಎ ಕರೆಕ್ಟ್ ಆಗಿರುತ್ತೆ. ಸೊ ಅಲ್ಲಿಗೆ ನೆಕ್ಸ್ಟ್ ಈಗ ಸಮ್ಮರಿ ಆಫ್ ಕೀ ಕಾನ್ಸೆಪ್ಟ್ಸ್ ಓದ್ತೀವಿ. ನಾವೇನು ಕಲ್ತಿದ್ದೀವಿ ಇಲ್ಲಿ, ಲಿಮಿಟ್ಸ್ ಬಗ್ಗೆ ಕಲ್ತಿದ್ದೀವಿ. ದಿ ವ್ಯಾಲ್ಯೂ ಆಫ್ ದಿ ಫಂಕ್ಷನ್ ಅಪ್ರೋಚಸ್ ಆಗೋದು, ಡೆರಿವೇಟಿವ್ ರೆಪ್ರೆಸೆಂಟ್ಸ್ ಸ್ಲೋಪ್ ಆಫ್ ದಿ ಟೆಂಜೆಂಟು, ಇನ್ಸ್ಟಂಟೇನಿಯಸ್ ಆಫ್ ರೇಟ್ ಚೇಂಜ್ ಕಲ್ತಿದ್ದೀವಿ. ಆ್ಯಂಡ್ ರೂಲ್ಸ್ ಆಫ್ ಡಿಫ್ರೆನ್ಸಿಯೇಷನ್ ಕಲ್ತಿದ್ವಿ. ಪ್ರಾಡಕ್ಟ್ ರೂಲು, ಕೋಶೆಂಟ್ ರೂಲು, ಚೈನ್ ರೂಲು ಎಲ್ಲ ಕಲ್ತಿದ್ದೀವಿ. ಸಮ್ ರೂಲ್ ಎಲ್ಲ ಕಲ್ತಿದ್ದೀವಿ. ಆ್ಯಂಡ್ ಸ್ಟ್ಯಾಂಡರ್ಡ್ ಫಾರ್ಮುಲಾಸನ್ನು ನಾವು ಯೂಸ್ ಮಾಡಿದ್ದೀವಿ. ಡೆರಿವೇಟಿವ್ ಆಫ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನು, ಲಾಗರಿಥಮಿಕ್ ಫಂಕ್ಷನು, ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ಸ್ ಎಲ್ಲ ಕಲ್ತಿದ್ದೀವಿ. ಆ್ಯಂಡ್ ಆಲ್ಸೋ ಅಪ್ಲಿಕೇಶನ್ಸ್ ಇದರಲ್ಲಿ ನಾವು ಟ್ಯಾಂಜೆಂಟ್ ಆ್ಯಂಡ್ ನಾರ್ಮಲ್ಲು, ವೆಲಾಸಿಟಿ, ಎಕ್ಸಲರೇಷನ್ನು, ಮ್ಯಾಕ್ಸಿಮಮ್ ಆ್ಯಂಡ್ ಮಿನಿಮಮನ್ನು ನಾವಿಲ್ಲಿ ಕಲ್ತಿದ್ದೀವಿ. ಥ್ಯಾಂಕ್ ಯು ಫಾರ್ ದಿಸ್.